ಜನಜಾಗೃತಿ ಸಮಾವೇಶ ಮತ್ತು ಅಮರಶಿಲ್ಪಿ ಜಕಣಾಚಾರಿ ಸ್ಮರಣ ದಿನಾಚರಣೆ ಆಚರಣೆ ಉದ್ಭವ ಆದಿಲಕ್ಷ್ಮಿ ಸಂಸ್ಥಾನ ಮಠ ಪಿಟ್ಟರಹಳ್ಳಿ, ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಏಕದಂಡಗಿ ಮಠ ಸುಲೇಪೇಟೆ ಅಂತ ಅನೇಕ ಹೋರಾಟಗಳನ್ನ ನಿಮ್ಮ ರಾಜ್ಯಾಧ್ಯಕ್ಷ ಅಂತ ನನ್ನ ಆತ್ಮೀಯರಾದಂಥ KP ನಂಜುಂಡಿರವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನ ಮಾಡಿ ತಮ್ಮನ್ನ ಸಮಾಜದ ಹಕ್ಕುಗಳಿಗಾಗಿ ಸಮಾಜದ ಪರವಾಗಿ ಧ್ವನಿ ಎತ್ತಿ ಇವತ್ತು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನಂಜುಂಡಿಯವರು ಈ ಭಾಗಕ್ಕೆ ಬಂದಿರೋದು ಒಂದು ಸಂತೋಷ. ಹಾಗೆ ಈ ಭಾಗದ ಮಾಜಿ ಕಾರ್ಪೊರೇಟರು ಭಾಗ್ಯಂನವರ ಪತಿಯವರಾದಂಥ ಕೃಷ್ಣಯ್ಯನವರು, ಸಪ್ತಗಿರಿ ಆನಂದರವರು, ನಮ್ಮ ಬಾಳ್ವಿನ್ ಶಾಲೆಯ ಲೋಕಿಯವರು, ನಮ್ಮ ಮಂಜು ಈ ವಾರ್ಡ್ನ ಅಧ್ಯಕ್ಷ ಅಂತ ಮಂಜುನಾಥ್ ಅವರು, ರಂಗಸ್ವಾಮಿಯವರು, ಇನ್ನು ಈ ಭಾಗದ ಅನೇಕ ಮುಖಂಡರು ಎಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀರಾ. ಚಿಕ್ಕದಾಗಲಿ ದೊಡ್ಡದಾಗಲಿ ಸಮಾಜದ ಬಂಧು ಭಗಿನಿಯರು ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಲ್ಲಿ ನಂಜುಂಡಿಯವರು ಸದಾ ಹಾಜರಾಗಿರ್ತಾರೆ. ಹಿಂದೆ ಚಿಕ್ಕಬಾಣಾವರದಲ್ಲಿ ಒಂದಷ್ಟು ಸಮಾಜದ ಮುಖಂಡರು ನಮ್ಮ ನಂದಿಯೂರು ನಾಗರಾಜ್ ಅಂತೇಳಿ ಇಲ್ಲಿ ಕೂತಿದ್ದಾರೆ. ಆ ಭಾಗದಲ್ಲಿ ಸುಮಾರು ಕಾರ್ಪೆಂಟರ್ ವೃತ್ತಿ ಮಾಡುವವರೇ ಒಂದು 200 ಕುಟುಂಬಗಳಿವೆ. ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ವಲಸೆ ಬಂದು ಯಾವುದೋ ಕಾರ್ಖಾನೆ ಅಥವಾ ಸ್ವಂತ ಉದ್ಯೋಗ, ಸ್ವಂತ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಂಡಿರೋ ಜನ ಈ ಕ್ಷೇತ್ರದಲ್ಲಿ 90 ಭಾಗ ಇದ್ದಾರೆ. ಹೆಗ್ನಳ್ಳಿ ಭಾಗದಲ್ಲೂ ಅನೇಕ ಜನ ಈ ಭಾಗದಲ್ಲಿದ್ದಾರೆ. ನಮ್ಮ ರಾಜು, ಅಶೋಕ್ ಕಾಳಾಚಾರಿ, ಲಕ್ಷ್ಮಣಪ್ಪ, ಇನ್ನು ಅನೇಕ ಆತ್ಮೀಯರು ಒಂದು ಹಬ್ಬದ ಸಡಗರದಲ್ಲಿ ಕಾರ್ಯಕ್ರಮ ಮಾಡಿದ್ದೀರಾ. ಅಮರಶಿಲ್ಪಿ ಜಕಣಾಚಾರ್ಯರದು ದೊಡ್ಡ ಇತಿಹಾಸ ಹೊಂದಿರತಕ್ಕಂಥ ಒಬ್ಬ ಮಹಾನ್ ನಾಯಕರು. ಇವತ್ತೇನಾದರೂ ಸಮಾಜದಲ್ಲಿ ಅನೇಕ ಸಮುದಾಯಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತವೆ. ಅದರಲ್ಲಿ ವಿಶ್ವಕರ್ಮನು ಬಹಳ ಪ್ರಮುಖವಾದಂಥ ಪಾತ್ರನ ವಹಿಸ್ತಾರೆ. ನಿರೂಪಕ್ಕೆ ಹೇಳ್ತಾ ಇದ್ರು, ಬ್ರಹ್ಮನಿಗೆ ರೂಪ ಕೊಟ್ಟವರು ನಮ್ಮ ಜಕಣಾಚಾರ್ಯರು ಅಂತೇಳಿ. ಕಲ್ಲನ್ನ ಕೊಟ್ಟರೆ ಶಿಲೆಯಾಗಿ ಪರಿವರ್ತನೆ ಮಾಡ್ತಾರೆ, ಕಬ್ಬಿಣನ ಕೊಟ್ಟರೆ ಅದನ್ನು ಶಿಲೆಯಾಗಿ ಮೂರ್ತಿಯಾಗಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸುಂದರವಾದಂಥ ಕಟ್ಟಿಗೆನ ಕೊಟ್ಟರೆ ಅದರಲ್ಲಿ ಅನೇಕ ವಿಧವಾದಂಥ ಗೊಂಬೆಗಳನ್ನ ಮಾಡಿ ಗಣೇಶನ ಮಾಡ್ತಾರೆ, ಲಕ್ಷ್ಮೀನ ಮಾಡ್ತಾರೆ, ವೆಂಕಟೇಶ್ವರನ ಮಾಡ್ತಾರೆ, ಎಲ್ಲ ಮೂರ್ತಿಗಳನ್ನ ಮಾಡಿ ಪೂಜೆಗೋಸ್ಕರ ಕೊಡುವಂಥ ಶಕ್ತಿ. ನೀವು ಮಾಡೋ ಒಂದೊಂದು ವಸ್ತುನು ಈ ಸಮಾಜದಲ್ಲಿ ಅದಕ್ಕೆ ಪೂಜೆ ಸಲ್ಲಿಸುವಂಥ ಶಕ್ತಿ ಇರೋದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ. ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡಿದರು. 555 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹನ ಪ್ರತಿಷ್ಠಾಪನೆ. ಅದು ಮೈಸೂರಿನ ಒಬ್ಬ ಶಿಲ್ಪಿ ಅದನ್ನು ಮಾಡಿ ಇವತ್ತು ಪ್ರಪಂಚದ ಗಮನ ಸೆಳೆಯುವಂಥ ಒಂದು ವಸ್ತುವಾಗಿ ಅದಕ್ಕೆ ದಿನನಿತ್ಯ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಭಾಳಷ್ಟು ಆಚಾರ ವಿಚಾರಗಳಿವೆ. ಸವಿತಾ ಸಮಾಜದವ್ರು ಇಲ್ಲ ಅಂದರೆ ನಮಗೆ ನೀಟಾಗಿ ಏರ್ ಕಟ್ ಮಾಡಿಕೊಂಡು ನಾವು ಸುಂದರವಾಗಿ ಕಾಣೋಕ್ಕಾಗ್ತಾ ಇರಲಿಲ್ಲ. ಮಡಿವಾಳ ಸಮಾಜದವ್ರು ಇಲ್ಲ ಅಂದರೆ ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಐರನ್ ಮಾಡ್ಕೊಂಡು ಇರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಬ್ಬ ದರ್ಜಿ ಟೈಲರ್ ಇಲ್ಲದೆ ಹೋಗಿದ್ರೆ ನಾವು ಒಳ್ಳೆಯ ಬಟ್ಟೆಗಳನ್ನ ಹೊಲಿದು ಹಾಕ್ಸ್ಕೊಳಕ್ಕಾಗ್ತಿರ್ಲಿಲ್ಲ. ಅದೇ ರೀತಿ ವಿಶ್ವಕರ್ಮ ಸಮಾಜ ಇಲ್ಲ ಅಂದರೆ ನಾವು ಇಟ್ಟಂಥ ವಿಗ್ರಹಗಳನ್ನ ಯಾವ್ದಾದ್ರು ಅಂಗಡಿಗೆ ಹೋಗಿ ನೋಡಿದಾಗ ಆ ವಿಗ್ರಹ ಕೊಂಡ್ಕೊಂಡು ಹೋಗ್ಬೇಕು, ನಮ್ಮ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕಾದ್ರೆ ಅದರ ಹಿಂದೆ ಇರ್ತಕ್ಕಂಥ ಕೈಚಳಕ, ಅದರಲ್ಲಿ ಹಿಂದೆ ಇರ್ತಕ್ಕಂಥ ಶಕ್ತಿ, ಅದು ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂಥ ಒಂದು ಕಾಣಿಕೆ ಅಂತ ನಾವು ಹೇಳಬೇಕು. ನಂಜುಂಡಿಯವರು ಒಳ್ಳೊಳ್ಳೆ ಗೋಲ್ಡ್ ಶೋರೂಮ್ಗಳನ್ನ ಮಾಡಿದ್ರು. ಸಮಾಜನ ಒಂದುಗೂಡಿಸ್ಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಸ್ವಾಮೀಜಿಗಳ ಆಶೀರ್ವಾದ ಸಮಾಜದ ಮೇಲಿದೆ. 11 ಗಂಟೆ ಕಾರ್ಯಕ್ರಮ ಅಂದರೆ ಸ್ವಾಮಿಗಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಮ್ಮ ಬಂಧುಗಳು, ನಮ್ಮ ಜನಾಂಗದವರು ಎಲ್ಲೋ ಹೋಗಿ ಬದುಕು ಕಟ್ಕೊಂಡಿದ್ದಾರೆ, ನಮ್ಮನ್ನು ಕರೀತಾ ಇದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ ಪ್ರೀತಿಯಿಂದ ಬಂದಿದ್ದಾರೆ. ಏನೇ ಒಂದು ಸಾಧನೆ
ವಿಶೇಷವಾಗಿ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯರು ಗುರುಗಳು. ಅವರ ಗುರುಗಳ ಆಶೀರ್ವಾದದಿಂದ ಆ ವೃತ್ತಿನ ಇವತ್ತು ಎಲ್ಲೂ ಬಿಡಲ್ಲ. ಆ ವೃತ್ತಿ ಕಸಬು ಇವತ್ತು ಅನೇಕ ಜನ ಕಾರ್ಪೆಂಟ್ ವೃತ್ತಿಗೆ ಹೋಗಿದ್ದಾರೆ. ಅನೇಕ ಜನ ಶಿಲ್ಪಿಗಳು ನಾವು ವಿಗ್ರಹ ಎಲ್ಲಾದರೂ ಆರ್ಡರ್ ಕೊಡಬೇಕಾದ್ರೆ ಒಂದು ಗಣೇಶನೋ ಒಂದು ವೆಂಕಟೇಶ್ವರನೋ ಒಂದು ಶಿವನೋ ಮಾಡಬೇಕಾದ್ರೆ ಅದು ಶಿಲ್ಪಿಗಳಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ವೃತ್ತಿ, ತಲೆ ತಲಾಂತರವಾಗಿ ಬಂದಿರತಕ್ಕಂಥ ವೃತ್ತಿ ಅದು. ಆ ವೃತ್ತಿನ ಬಿಟ್ಕೊಡೋಕ್ಕೂ ತಯಾರಿಲ್ಲ. ಆ ವೃತ್ತಿನ ಮುಂದುವರಿಸ್ಕೊಂಡು ಇವತ್ತು ಸಮಾಜದಲ್ಲಿ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ, ಬೇಕಾದಷ್ಟು ಪ್ರಿಂಟ್ ಮೀಡಿಯಾ ಇಂಥವೆಲ್ಲ ಬಂದಿದ್ರೂ ಕೂಡ ಇವತ್ತು ಏನಾದರೂ ಒಂದು ದೇವಸ್ಥಾನ ನಾವು ಪ್ರಾರಂಭ ಮಾಡಬೇಕಾದ್ರೆ, ಅಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದ ಶಿಲ್ಪಿಗಳ ಕೆತ್ತನೆ ಬಹಳ ಪ್ರಮುಖ. ನೋಡಿ ಆಶೀರ್ವಾದ ಪಡೆದು ಪೂಜೆ ಮಾಡುವಂಥ ಅವಕಾಶ ವ್ಯಕ್ತಿ ಇರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಸಮಾಜಕ್ಕೆ ಎಷ್ಟು ಭಗವಂತ ಒಂದು ನಿಮಿಷ ಇದ್ರಪ್ಪ, ಜಾಗ ಬೇಕು ಅಂತ ಅವ್ರ ಆಸೆ ಇದೆ. ನಮ್ಮಲ್ಲಿ ಗುಂಡುತೋಪಿಲ್ಲ, ಮಶಾಣ ಇಲ್ಲ, ರಾಜಕಾಲುವೆ ಇಲ್ಲ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಒತ್ತುವರಿ ಆಗೋದಿಲ್ಲ. ಯಾರಾದರೂ ಲೇಔಟ್ ಮಾಡ್ತಾರೆ ಅದ್ರ ಅದಕ್ಕೂ ಜಾಗ ಇಲ್ಲ. ಏನಾದರೂ ಕಡಿಮೆ ರೇಟ್ನಲ್ಲಿ ಅದೊಂದು ಕೊಡಿಸೋದು ಪ್ರತಿ ವರ್ಷ ಬೇಡಿಕೆ ಇದೆ. ಏನಾದರೂ ಮಾಡಿ ಜಕಣಾಚಾರ್ಯರು ಕೆತ್ತನೆ ರೂಪದಲ್ಲಿ ಈ ಇನ್ವಿಟೇಷನ್ ಹಾಕಿದ್ದಾರೆ. ಆದರೆ ವಿಶ್ವಕರ್ಮ ಮೂರ್ತಿ ಇದೆಯಲ್ಲ, ಅದು 5 ತಲೆಗಳು ಅಂತ ಕಾಣ್ತದೆ ದೇವಿಗೆ. 5 ತಲೆಗಳು, 5 ತಲೆಗಳು, 10 ಕೈಗಳು. ಇಂಥ ಸುಂದರವಾದಂಥ ಕೆತ್ತನೆ ಮಾಡುವಂಥ ಶಕ್ತಿ ಇಡೀ ವಿಶ್ವದಲ್ಲಿ, ಬೇರೆ ದೇಶ ಬಿಟ್ಬಿಡಿ, ಪ್ರಪಂಚ ಯಾವ ಮೂಲೆಗೆ ಹೋದರೂ ನಮ್ಮದು ಸಂಸ್ಕಾರ, ಸಂಸ್ಕೃತಿ, ಗುಡಿ ಗೋಪುರ, ಮಠ ಮಂದಿರ ಎಲ್ಲೂ ಇಲ್ಲ. ಯುರೋಪ್ ಕಂಟ್ರಿಗೆ ಹೋದರೆ ಚರ್ಚ್ ಒಂದೇ, ಅರಬ್ ಕಂಟ್ರಿಗೆ ಹೋದರೆ ಬರೀ ಮಸೀದಿ ಒಂದೇ. ಕೋಟ್ಯಾನು ಕೋಟಿ ದೇವತೆಗಳನ್ನ ಪೂಜೆ ಮಾಡೋ ಸಂಸ್ಕಾರ, ಸಂಸ್ಕೃತಿ ಇರೋದು ಈ ಭಾರತ ದೇಶದ ನಂಬಲ್ಲಿ ಮಾತ್ರ. ನಮಗೆ ಗೊತ್ತಿಲ್ಲ, ಹಳ್ಳಿಗಾಡಿನಲ್ಲಿ ಇವತ್ತು ಕೂಡ ಹೋದರೆ ಒಂದು ಕಲ್ಲಿಗೆ ಪೂಜೆ ಮಾಡ್ತೀವಿ ನಾವು, ಬರೀ ಕಲ್ಲು. ಅದನ್ನು ಮಾರಮ್ಮನೋ, ಗಂಗಮ್ಮನೋ, ಚೌಡೇಶ್ವರಿನೋ ಅಂತ ಪೂಜೆ ಮಾಡ್ತೀವಿ. ಶಕ್ತಿ ಇದೆ. ಯಾರು ಪುಣ್ಯಾತ್ಮರು ಪ್ರತಿಷ್ಠಾಪನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಿತ್ಯ ಪೂಜೆ ನಡೆಯುತ್ತೆ. ಆದರೆ ಇವತ್ತು ಹೊಸ ಹೊಸ ದೇವಾಲಯಗಳು ಬಂದರೆ, ಇಲ್ಲೇ ಒಂದು ನೀಲಕಂಠೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲಿ ಶಿವಲಿಂಗ ಕೆತ್ತನೆ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಇನ್ನೂ ಸ್ವಲ್ಪ ನೋಡೋಣ ಅನಿಸುತ್ತೆ. ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ. ಅಂತ ಭಗವಂತ ಅವರ ಶಿಲ್ಪಿ ಜಕಣಾಚಾರ್ಯರವರ ಅವ್ರಿಗೆ ಏನು ಭಗವಂತ ಆಶೀರ್ವಾದ ಮಾಡಿದ್ದು, ನಮ್ಮ ಸಮುದಾಯಕ್ಕೆ ಈ ಜಕಣಾಚಾರ್ಯವರು ಕೂಡ ಆಶೀರ್ವಾದ ಮಾಡಿ ಆ ವೃತ್ತಿನ ಇವತ್ತು ಉಳಿಸ್ಕೊಂಡು ಸಮಾಜದ ಮಧ್ಯೆ ನೀವು ಬದುಕ್ತಾ ಇದ್ದೀರಾ. ಸಮಾಜಕ್ಕೆ ಇವತ್ತು ನೀವು ಅನೇಕ ಸಂದೇಶಗಳನ್ನ, ಅನೇಕ ವಸ್ತುಗಳನ್ನ, ಅನೇಕ ಪೂಜೆ ಮಾಡೋ ದೇವತೆಗಳನ್ನ ನೀಡ್ತಾ ಇದ್ದೀರಾ. ಅಂಥ ವಿಶ್ವಕರ್ಮ ಸಮಾಜಕ್ಕೆ ಭಗವಂತ ಒಳ್ಳೇದು ಮಾಡಲಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವು ಹೊಸ ವರ್ಷದ ಶುಭಾಶಯಗಳು. ಸಂಘಟನೆ ಇದ್ದರೆ ಮಾತ್ರ ಅದಕ್ಕೆ ಶಕ್ತಿ. ನಿಮ್ಮ ಸಂಘಟನೆಗೆ ಒಬ್ಬರು ನಾಯಕರಿದ್ದಾರೆ, ಗುರುಗಳು 2 ವೇದಿಕೆ ಮೇಲಿದ್ದಾರೆ. ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ, ನಾಯಕರ ಮಾರ್ಗದರ್ಶನ ತಗೊಳ್ಳಿ. ನಿಮ್ಮ ನಿರಂತರ, ನಾನು ನಂಜುಂಡಿಯವ್ರಿಗೆ ಹೇಳಿದೆ, ಈ ಭಾಗದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಜನ ಇದ್ದಾರೆ ಅಂತ. ಇಲ್ಲ, ಈಗ ಪ್ರತಿ ವಾರ್ಡ್ಗೂ ಕೂಡ ನಮ್ಮ ಸಮಾಜದ ಪ್ರಮುಖನ ಗುರುತಿಸಿ ಪ್ರತಿ ವಾರ್ಡಲ್ಲೂ ಕೂಡ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವು ಯಾರದಕ್ಕೆ ಎದುರದ ಹೋದ್ರು ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕಾದ್ರೆ ಇದೆ. ಹಾಗಾಗಿ ಅದರ ಸೌಲಭ್ಯಗಳು ನೀವು ಪಡ್ಕೊಳ್ಳಿ. ಏನಾದರೂ ಅದರಿಂದ ಸೌಲಭ್ಯಗಳಿದ್ದರೆ ಅದು ಆಯ್ಕೆ ಮಾಡೋಕ್ಕೆ ನಮಗೆ ಬರುತ್ತವೆಲ್ಲ, ಅದನ್ನೆಲ್ಲ ಮಾಡಿಸ್ಕೊಡೋಣ. ನಿಮ್ಮ ಇವತ್ತು ಏನು ಜಯಂತಿ ಆಚರಣೆ ಮಾಡಿ ಸಂಭ್ರಮಾಚರಣೆಯಲ್ಲಿ ನೀವೆಲ್ಲ ಕೈ ಜೋಡಿಸಿ ತೊಡಗಿದ್ದೀರಾ. ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅನೇಕ ಜನ ಕೈ ಜೋಡಿಸಿ ಜೋರಾದ ಚಪ್ಪಾಳೆ ಮೇಲೆ ಶಾಸಕರು ಮುನ್ರಾಜ್ ಅವರಿಗೆ ಒಂದು ಸನ್ಮಾನ. ಬನ್ನಿ, ಒಂದು ಜೋರಾದ ಚಪ್ಪಾಳೆ ಬರಲಿ ಅಲ್ಲ ನಮ್ಮ ಸಂಘದಿಂದ. ಮುನ್ರಾಜ್ ಅಣ್ಣವ್ರಿಗೆ ಸರ್ ಇಲ್ಲೇ ಅಣ್ಣ ಹಿಂದೆ ಬಣ್ಣ ಸ್ವಾಮೀಜಿಗಳಿಗೆ ಕಾಣಲಿ. ಈ ಕಡೆ ಬನ್ನಿ ಸರ್, ಈ ಕಡೆ ಬಿಡಿ.
ಬಿಡಿ 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 ಕೈ ಬಿಡಿ ಸರ್. ಈಗಾಗಲೇ ಮಾತನಾಡಿ ಈ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಜನವರಿ 1ನೇ ತಾರೀಕು ಬಂತು ಅಂದ್ರೆ ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ಹೊಸ ವರ್ಷ ಅಂತಕ್ಕಂಥದ್ದು. ಆದರೂ ಕೂಡ ಅಂತಹ ಜನವರಿ 1 ನಮ್ಮ ಅಧ್ಯಕ್ಷರು ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡುಗಳಿಂದ ಹಿಡಿದು ಹಂಪೆ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಈ ರೀತಿಯ ಅನೇಕ ದೇವಸ್ಥಾನಗಳಿದಾವೆ. ಈ ಎಲ್ಲ ದೇವಸ್ಥಾನಗಳನ್ನ ಗುಡಿ ಗುಂಡಾರಗಳನ್ನು ಕಟ್ಟಿರ್ತಕ್ಕಂಥದ್ದು ವಿಶ್ವಕರ್ಮ ಸಮಾಜದ ಶಿಲ್ಪಿಗಳು. ಆ ಶಿಲ್ಪಿಗಳ ಹೆಸರಿನ ಮೇಲೆ ಒಂದು ದಿವಸ ಆಚರಣೆ ಆಗಬೇಕು ಅಂತಕ್ಕಂಥ ಕನಸು ಕಂಡಿದ್ರೋ ಇಲ್ಲ ಗೊತ್ತಿಲ್ಲ. ಆದರೆ ಜಕಣಾಚಾರಿ ಅಂತಕ್ಕಂಥವ್ರು ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ಶಬ್ದ, ಈ ರೀತಿಯ ಒಂದು ಮಾತು ಕೇಳಿ ಬಂದ ಕೂಡಲೇ ನಮ್ಮ ಅಧ್ಯಕ್ಷರು ಸುಮ್ಮನೆ ಕೂಡಲಿಲ್ಲ. ಈಗಾಗಲೇ ನಮಗೋಸ್ಕರ ಸರ್ಕಾರದಿಂದ 2 ಕಾರ್ಯಕ್ರಮಗಳದಾವ. ನಮ್ಮ ಅಧ್ಯಕ್ಷರು ನಮಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ. ಆದರೆ ಅದಾದ ನಂತರದಲ್ಲಿಯೂ ಕೂಡ ಅಮರ ಶಿಲ್ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಾಲ್ಪನಿಕ ಅಂದಾಗ ಅದನ್ನ ಕೇಳಿಸಿಕೊಂಡು ಸುಮ್ಮನೆ ಕೂಡಲಿಲ್ಲ. ಯಾವಾಗ ನಮ್ಮ ಸಮಾಜದ ಶಿಲ್ಪಿಯ ಬಗ್ಗೆ ಇವರು ಕಾಲ್ಪನಿಕ ಅಂತ ಹೇಳಕತ್ತಾರಪ್ಪ ಅಂದ್ರೆ ಆ ದಿನವನ್ನ ನಾನು ಆ ವ್ಯಕ್ತಿಯನ್ನ, ಶಿಲ್ಪಕಲೆಯನ್ನ ಉಳಿಸಿಕೊಂಡು ಬಂದಿರತಕ್ಕಂಥ ಶಿಲ್ಪಿಯನ್ನ ಉಳಿಸಬೇಕು ಅಂತಕ್ಕಂಥ ಕನಸನ್ನ ಕಂಡ್ರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿ ಅವರು. ಸರ್ಕಾರ ಸಣ್ಣ ಪುಟ್ಟ ಸಮಾಜಗಳ ಜೊತೆಗೆ ಹೆಂಗ್ ನಡ್ಕೊಳ್ತದೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಈ ವಿಶ್ವಕರ್ಮರು ಇವರು ಪಂಚಕಸುಬುಗಳ ಮೂಲಕ, ಈ ತಾನೇ ಹೇಳಿದ್ರು ಶಾಸಕರು, ಪಂಚಕಸುಬುಗಳ ಮೂಲಕ ನೀವೆಲ್ಲ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡು ನಮ್ಮನ್ನ ಹೊಗಳಿದ್ರು. ಆದರೆ ಅಯೋಧ್ಯೆ ಅಂದ್ರು, ಬೇಲೂರು ಹಳೆಬೀಡು ಅಂದ್ರು, ಏನೆಲ್ಲ ವಿಶ್ವಕರ್ಮ ಸಮಾಜದವರಿಗೆ ಹೊಗಳಿಕೆಯನ್ನ ಸರಾಸರಿಯಾಗಿ ವೇದಿಕೆ ಮೇಲೆ ಬಂದಿರತಕ್ಕಂಥ ರಾಜಕಾರಣಿಗಳು ಈ ಸಮಾಜವನ್ನು ಹೊಗಳುವುದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಆ ಹೊಗಳಿಕೆಯ ಜೊತೆಗೆ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಯಾರೂ ಕೂಡ ಕಿಂಚಿತ್ತಾಗಿ ಯೋಚನೆ ಮಾಡಿರ್ತಕ್ಕಂಥವರಲ್ಲ. ಇದರ ಮಧ್ಯದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣ ದಿನಾಚರಣೆ ಬಗ್ಗೆ ಅಧ್ಯಕ್ಷರು ಹೋರಾಟವನ್ನ ಪ್ರಾರಂಭ ಮಾಡಿದರು. ಸಾಮಾನ್ಯವಾಗಿ ಹೋರಾಟಕ್ಕೆ ಸಿಗ್ಲಿಲ್ಲ. ನಮ್ಮ ಕಡೆ ಒಂದು ಸಣ್ಣ ಕಥೆ ಬರ್ತದ. ಏನಪ್ಪಾ ಅಂತಂದ್ರೆ ಕೊಡದವ್ವ ಬಿಡದಪ್ಪ ಅಂತಕ್ಕಂಥ ಒಂದು ಮಾತದ. ಕೊಡದವ್ವ ಅಂದ್ರೆ ಕೊಡದೇ ಇರ್ತಕ್ಕಂಥವಳು, ಬಿಡದಪ್ಪ ಅಂದ್ರೆ ಆಕೆಯ ಕಡೆಯಿಂದ ತೆಗೆದುಕೊಳ್ಬೇಕಂತವನು. ಈ ಅವ್ವ ಕೊಡದವ್ವ ಅಂತಕ್ಕಂಥ ಮಾತು ಯಾಕೆ ಬರ್ತದೆ ನೋಡ್ರಿ. ಸಾಮಾನ್ಯವಾಗಿ ತಾಯಿ ಯಾವತ್ತೂ ಒಳ್ಳೆಯವಳೇ ಇರ್ತಾಳ, ಆದರೆ ಮಲತಾಯಿ ಒಳ್ಳೆಯವಳಾಗಿರಲ್ಲ. ನಾನು ಮುಂದೆ ಕಥೆಯನ್ನು ಕೂಡ ಹೇಳ್ತೀನಿ. ತಾಯಿ ಎಲ್ಲ ಮಕ್ಕಳಿಗೂ ಒಂದೇ ದೃಷ್ಟಿಯಿಂದ ನೋಡ್ತಾಳ, ಆದರೆ ಇಲ್ಲಿ ಮಲತಾಯಿ ಅಂತ ಬಂದ್ರೆ ಒಳ್ಳೆ ದೃಷ್ಟಿಯಿಂದ ನೋಡಂಗಿಲ್ಲ. ಅದು ಏನಿಬ್ರು ಒಳ್ಳೆ ಕೊಡದವ ಬಿಡದಪ್ಪ ಅಂತ ನಿಮ್ಮ ಮತ್ತೆ ಕನ್ಫ್ಯೂಸ್ ಆಗ್ಬಿಡೋದು. ನಾನು ಕಥೆ ಹೇಳಿ ಮುಂದೆ ಹೇಳ್ತೀನಿ ನಾನು. ಏನಪ್ಪಾ ಅಂದ್ರೆ ಒಬ್ಬ ಸ್ವಾಮೀಜಿಗಳು ನಿಟ್ಟಿನಲ್ಲಿ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನಕ್ಕೆ ಅವರು ಅವಕಾಶ ಮಾಡಿಸ್ತಾರೆ. ದುರಾದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ನಮ್ಮ ಪಾಲಿಗೆ ವಿಶ್ವಕರ್ಮರ ಹಣೆಬರಹವನ್ನ ಸರಿಯಾಗಿ ಬರೀಬೇಕಾಗಿರ್ತಕ್ಕಂಥ ವ್ಯಕ್ತಿ ಸಿಗಲಿಲ್ಲ ನಮಗೆ. ಆತ ಪೆನ್ನನ್ನ ಯಾವ ಮನಸ್ಸಿನಿಂದ ಹಿಡ್ಕೊಂಡು ಗೊತ್ತಾಗ್ಲಿಲ್ಲ. ಆದರೆ ಆ ಪೆನ್ನಿನಲ್ಲಿ ವಿಷವನ್ನು ತುಂಬಿರ್ತಕ್ಕಂಥ ವ್ಯಕ್ತಿಗಳು ಯಾರಂತೂ ಕೂಡ ನಮಗೆ ಅರ್ಥ ಆಗಲಿಲ್ಲ. ನಾವು ಇವತ್ತು ವಿಶ್ವಕರ್ಮರ ಪಂಚಕಸುಬುಗಳ ಮುಖಾಂತರ ಇದ್ದೀವಿ. ಬಡಿಗ, ಕಮ್ಮಾರ, ಅಕ್ಕಸಾಲಿಗ, ಕಂಚಗಾರ, ಶಿಲ್ಪಿ ಅಂತಕ್ಕಂಥ 5 ಜನಗಳು ನಾವು ಈ ಪಂಚವೃತ್ತಿಯನ್ನು ಮಾಡ್ಕೊಂಡು ಬಂದರೂ ಕೂಡ ನಾವು ಬಡಿಗೆತನ ಕೆಲಸ ಮಾಡ್ತಕ್ಕಂಥವ್ರು ಕಂಬಾರಿಕೆಯನ್ನು ಮಾಡ್ತೀವಿ, ಕಂಬಾರಿಕೆಯನ್ನು ಮಾಡ್ತಕ್ಕಂಥವ್ರು ನಾವು ಅಕ್ಕಸಾಲಿಗರು ಕೂಡ ಮಾಡ್ತೀವಿ. ಆದರೆ ಈ ಸಮಾಜದಲ್ಲಿ ಸುವರ್ಣಕಾರರೇ ಬೇರೆ, ಕಮ್ಮಾರರೇ ಬೇರೆ ಅಂತಕ್ಕಂಥ ಒಡೆದಾಡುವಂತಹ ನೀತಿಯನ್ನ ನಂಜುಂಡಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮೇಲೆ ನಾವು ಬಹಳ ಸಿಟ್ಟಿನಿಂದ ಹೇಳಬೇಕಾಗ್ತದೆ. ನಂಜುಂಡಪ್ಪ ಅವರು ಮೈಸೂರಿನ ಒಂದು ಸಹ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಈ ಸಮಾಜ ಬಡಿಗೆತನ ಒಂದು ಕಮ್ಮಾರಿಕೆಯ ಕೆಲಸ ಮಾಡ್ತಕ್ಕಂಥವ್ರ ಮನೆಯ ಮುಂದೆ ಹೋಗ್ರಿ ನೀವು, ಬಿಸಿಲಿನಲ್ಲಿ ಒಂದಿಷ್ಟು ಯಾವುದೋ ಕಟ್ಟಿಗೆಗಳು, ಯಾವುದೋ ಒಂದು ಚಪ್ಪರವನ್ನ ಹಾಕಿಕೊಂಡು ಆ ಕಬ್ಬಿಣದ ಬೆಂಕಿಯ ಜೊತೆಗೆ ಕೆಲಸ ಮಾಡ್ತಾರೆ. ರೈತನಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಮಾಡ್ಕೊಳ್ಬೇಕಾದ್ರೆ ಯಾವುದೋ ಗಿಡದ ನೆರಳಿನಲ್ಲಿ ಕೆಲಸ ಮಾಡ್ತಾರೆ.
ಈ ತರ ಕಂಚುಗಾರಿಕೆ ಕಲ್ಲಿನ ಜೊತೆಗೆ ಹೋರಾಟವನ್ನು ಮಾಡ್ತಕ್ಕಂಥ ಶಿಲ್ಪಿಗಳು ಗುಡಿ ಗುಂಡಾರಗಳು ಮಾಡಬೇಕಾಗಿತ್ತಪ್ಪ ಅಂದ್ರೆ ಕಲ್ಲಿನ ಜೊತೆಗೆ ಒಂದು ರೀತಿಯ ಹೋರಾಟವೇ ಅದು. ಈ ರೀತಿಯ ಕಷ್ಟಪಟ್ಟುಕೊಂಡು ಬಂದಿರತಕ್ಕಂಥ ಹಳ್ಳಿಯಿಂದ ಸಣ್ಣ ಪುಟ್ಟ ಗ್ರಾಮಗಳಿಂದ ಬಂದಿರತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕರೆ ಈ ಸಮಾಜ ಬೆಳೀತು ಅಂತಕ್ಕಂಥ ಯಾರು ಕೆಟ್ಟ ಆಲೋಚನೆಗಳು ಮಾಡ್ತಾರೋ ಅಂಥವರ ಕಿವಿಯ ಅವರು ತುಂಬಿರಬಹುದು ಅಂತಕ್ಕಂಥ ಮಾತು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದ. ಅದಕ್ಕೆ ನಾವು ವಿಶ್ವಕರ್ಮ ಸಮಾಜದವರು ಎಚ್ಚೆತ್ತುಕೊಳ್ಬೇಕು. ಈ ಸಮಾಜವನ್ನ ನಾವು ಸಾಮಾಜಿಕವಾಗಿ ಈ ಪ್ರಜಾಪ್ರಭುತ್ವದೊಳಗೆ ಸಿಗ್ತಕ್ಕಂಥ ನ್ಯಾಯಗಳಿಂದ ನಾವು ಈ ಸಮಾಜವನ್ನು ಬೆಳೆಸಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ಇಲ್ಲಿ ಹುಡುಕಾಡಿದ್ರೆ ಒಂದು 4-5 ಜನ ನಾವು MLA ಸಿಗಂಗಿಲ್ಲ. ಒಬ್ರಿಬ್ರು ಇದೋ ಇಲ್ಲೋ ಅನ್ನಂಗದ. ಹಂಗಿರ್ಬೇಕಾದ್ರೆ ಮಿನಿಸ್ಟರ್ ಅಂತೂ ಅದು ಮಾತೇ ಕೇಳಕ್ ಹೋಗ್ಬೇಡ್ರಿ. ಅವೆಲ್ಲ ಏನಿದ್ರು ಕೂಡ ಕೊಡದವರ ಯಾರು ಮಲತಾಯಿ ಅಂತ ಅಂತಾರಲ್ಲ ಆ ರೀತಿ ಒಳಗಾಗ್ಬಿಟ್ಟದ ನಮಗ. ಅಂತವರ ದೊಡ್ಡ ದೊಡ್ಡ ಸಮಾಜಗಳ ಬೊಕ್ಕಸಕ್ಕೆ ಅಥವಾ ಅವರವರ ತೆಕ್ಕಿಗೆ ಹೋಗಿ ಸೇರಿರ್ತಕ್ಕಂಥ ಅಧಿಕಾರಿಗಳು, ಮಿನಿಸ್ಟ್ರು, ಮಂತ್ರಿಗಳು ಅಂತಕ್ಕಂಥವೆಲ್ಲ. ಅದಕ್ಕೆ ಈ ಸಮಾಜ ಎಚ್ಚೆತ್ತುಕೊಳ್ಬೇಕು. ಕಾರ್ಯಕ್ರಮ ಅದನ್ನ ನಮಸ್ಕರಿಸಿ ಒಳಗೋಗ್ತಕ್ಕಂಥ ಒಂದು ಮಹಾದ್ವಾರವನ್ನು ಮಾಡಿಕೊಡ್ತಕ್ಕಂಥವ್ರು ವಿಶ್ವಕರ್ಮ ಸಮಾಜ. ಬೆಳಗ್ಗೆ ಎದ್ರೆ ನೀವು ದೇವರನ್ನ ಮುಖವನ್ನು ನೋಡಬೇಕಾದ್ರೆ ಒಳಗಡೆ ದೇವ್ರ ಮನೆಗೆ ಹೋದ್ರೆ ಪೂಜಾ ಕೈಂಕರ್ಯಗಳನ್ನ, ಪೂಜಾ ವಸ್ತುಗಳನ್ನು ಮಾಡಿದವನು ವಿಶ್ವಕರ್ಮ ಸಮಾಜ. ಈ ರೀತಿ ಅದಲ್ಲದೆ ಕಮ್ಮಾರಿಕೆಯನ್ನು ಮಾಡಿದ್ರು. ಕಮ್ಮಾರಿಕೆಯನ್ನು ಒಬ್ಬ ರೈತ ಏನು ಸಮಾಜದ ಬೆನ್ನೆಲುಬು ಅಥವಾ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ, ಅದೇ ರೀತಿ ಕಮ್ಮಾರರು ಆ ದೇಶದ ಏನು ಸಮುದಾಯಗಳಿದೆ ಅಥವಾ ಇತರೆ ಸಮಾಜಗಳಿದೆ ಹಾಗೆ ವ್ಯವಸಾಯದ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಕೈಂಕರ್ಯವನ್ನು ಆಚರಿಸ್ತಕ್ಕಂಥ ವ್ಯಕ್ತಿಗಳಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು ವಿಶ್ವಕರ್ಮ ಸಮಾಜ. ಕಾರಣ ಈ ಜಗತ್ತಿನ ಸೃಷ್ಟಿ ಅಂದರೆ ಅದು ವಿಶ್ವಕರ್ಮನಿಂದ. ಜಕಣಾಚಾರ್ಯವರ ಸಂಸ್ಮರಣ ದಿನಾಚರಣೆಯ ಈ ಅರ್ಥಪೂರ್ಣ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಶ್ರೀ ನೀಲಕಂಠ ಮಹಾಸ್ವಾಮೀಜಿಗಳಿಗೆ, ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ಈಗ ತಾನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಸಮಾಜದ ಬಗ್ಗೆ ತಮ್ಮ ಕಾಳಜಿಯನ್ನು ತೋರಿಸಿ ಹೋದಂಥ ಆತ್ಮೀಯ ಮಿತ್ರ ಎಸ್ ಮುನಿರಾಜ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಈಗ 2-3 ನಿಮಿಷದಲ್ಲಿ ಸೋಮಶೇಖರ್ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಬಂದ ಮೇಲೆ ಮಾತಾಡಲಿ, ಅವ್ರು ಮಾತಾಡಿಸಿ ಅಂತ ಅಂದ್ಕೊಂಡೆ. ಆದರೆ ಅವರು ಉಲ್ಟಾ ಏನಂತ ಹೇಳಿದ್ರೆ ನಾವು ಏನು ಹೇಳ್ತೀವೋ ಅದನ್ನು ಅವರು ಆಮೇಲೆ ಮಾತಾಡ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಅದರಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಿ, ಈ ಭಾಗದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ಭಾಗ್ಯಮ್ಮ ಕೃಷ್ಣಯ್ಯನವರೇ, ರಾಜೇಶ್ ಅವರೇ, ಲೋಕೇಶ್ ಗೌಡ್ರೆ, ಡಾಕ್ಟರ್ ನಾಗೇಶ್ವರವರೇ, ಕೆ ರಾಜಣ್ಣ ಅವರೇ, ಶ್ರೀ ದಿವಾಕರ್ ಅವರೇ, BG ಈಶ್ವರ್ ಅವರೇ, ಸಪ್ತಗಿರಿ ಮಂಜು ಅವರೇ, ಭಾನು ರಂಗಸ್ವಾಮಿ ಅವರೇ, KN ಶ್ರೀಧರ್ ಅವರೇ, ಲಕ್ಷ್ಮಣಪ್ಪನವರೇ, ಅವರ ಜೊತೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪದಾಧಿಕಾರಿಗಳಾಗಿ ಇವರಿಗೆಲ್ಲ ಮಾರ್ಗದರ್ಶನ ನೀಡಿದಂಥ CN ಗಂಗಾಧರಾಚಾರ್ಯ, ಮದ್ದೂರು ಬಸವಾಚಾರ್ಯ, ಲೋಕನಾಥಾಚಾರ್ಯ, ಕೃಷ್ಣಾಚಾರ್ಯ, ಸುಂದರ್ ಅವರೇ, ಮಂಜುನಾಥ್ ಅವರೇ, ಶ್ರೀಧರ್ ಅವರೇ, ನಾಗರಾಜಾಚಾರ್ಯ, ಚಿಕ್ಕಬಣ್ಣಮ್ಮ ಭಾಳ ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ ಭಾಳ ಜನ ಕಷ್ಟಪಟ್ಟಿದ್ದಾರೆ. ಈಗ ನೀವೇನು ನೋಡ್ತೀರಾ, ಇದನ್ನು ಮಾಡಬೇಕಾದ್ರೆ 1-2 ತಿಂಗಳಿಂದ ರಾತ್ರಿ ಹಗಲು ಅಂದಿರ ನೀವು ಸಮಾಜಕ್ಕೆ ಸ್ಪಂದಿಸ್ತಾ ಇದ್ರೂ ಕೂಡ ನಿಮ್ಮ ಮನೆಗೆ ಬಂದು ಆಹ್ವಾನ ಪತ್ರಿಕೆ ಕೊಟ್ಟು ಹೀಗೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಈ ಸಮಾಜಕ್ಕೊಂದಷ್ಟು ಶಕ್ತಿ ಬರಲಿ, ನೀವೆಲ್ಲ ಮನೇಲಿ ಕೂತು ಏನು ಮಾಡ್ತೀರಾ, ಸಮಾಜದ ಸ್ಥಿತಿಗತಿಗಳು ಏನು ಅನ್ನೋದನ್ನು ತಿಳ್ಕೊಡ್ರಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸಂಘಟನೆಗೆ ರೂವಾರಿಗಳಾಗಿರ್ತಕ್ಕಂಥ SC ಜಗದೀಶ್ ಅವರೇ, ಕಾಳಾಚಾರ್ಯ ಅವರೇ, ನಾಗೇಶ್ ಅವರೇ, ಜಗದೀಶ್ ಅವರೇ, ಭಾಳ ಉದ್ದ ಇದೆ ಆದರೆ ಕೇಳಬೇಕು ನೀವು ಅವ್ರ ಹೆಸರನ್ನೆಲ್ಲ. ರಾಜಶೇಖರ್ ಅವರೇ, ನರಸಿಂಹಾಚಾರ್ಯ, ಈ ಕ್ರಾಸಿನ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಸಮಾಜದ ಸಜ್ಜನ ಬಂಧುಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಸ್ನೇಹಿತರೇ, ಪತ್ರಿಕಾ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಪೊಲೀಸ್ ಇಲಾಖೆಯವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ
ವೇದಿಕೆ ಮೇಲೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇನೆ. ಈಗ ನೀವು ಹೇಳಿ ಸೋಮಶೇಖರ್ ಅವರು ಬಂದರು, ಅವ್ರನ್ನ ಕರೆದು ಸನ್ಮಾನ ಮಾಡಿ ಅವರಿಂದ ಮಾತಾಡಿಸಿ ಮಾತಾಡಲ್ಲ, ಇಲ್ಲ ಮಾತಾಡಿ ಅವ್ರನ್ನ ಮಾಡೋದ ನಂತರ ಸನ್ಮಾನ್ಯ ಮಾಜಿ ಸಚಿವರು ಹಾಲಿ ಸಚಿವರು ಹಾಲಿ ಶಾಸಕರಾದಂಥ ಸೋಮಶೇಖರ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಇದರ ಸಿಗ್ತಲ್ಲ ನಮಗೆ ಚೆನ್ನಾಗಿದೆ ಅದಕ್ಕಿಂತ ಪರವಾಗಿಲ್ಲ. ರೇಟಿಂಗ್ ಕೊಡಬಾರ್ದು ಅಷ್ಟೇ ಅಲ್ಲಿ ಏನೋ ಒಂದು ಲೈಟ್ ಬಿಟ್ಟಂಗಿದೆ. ಎಲ್ಲರೂ ದಯಮಾಡಿ ಹಾಸನಲ್ಲಿ ಕೂತ್ಕೋಬೇಕು. ದಯಮಾಡಿ ಅಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರು ಎಲ್ಲರನ್ನು ಕುಣಿಸಿ ದಯವಿಟ್ಟು ಅಲ್ಲಿ ಚೇರ್ ಕೊಡಿ, ಕುಣಿಸಿ ದಯವಿಟ್ಟು ಕುಂತ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ದಯಮಾಡಿ ಕುಣಿಸ್ಬೇಕು ಎಲ್ಲರನ್ನು. ಮಾಧ್ಯಮದವರು ಅವ್ರ ಕ್ಷೇತ್ರದಲ್ಲಿ ನಮ್ಮ ಸಮಾಜದವರು ಇದ್ದಾರೆ. ನಿಮಗೇನಾದ್ರೂ ಕೂಡ ಸಹಾಯ ಬೇಕಾದರೆ ಈ ಬೇರೆ ಬೇರೆ ಸರ್ಕಾರದಿಂದ ಬರ್ತಕ್ಕಂಥ ಅವಕಾಶಗಳಿಗೆ ನನ್ನಿಂದ ಏನಾದರೂ ಆಗಬೇಕಾದ್ರೆ ನೀವೆಲ್ಲ ಬನ್ನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ವ್ಯವಸ್ಥೆ ಒಳಗಡೆ ನಾವು ಹೋಗಬೇಕು, ವ್ಯವಸ್ಥೆ ನಮ್ಮ ಹತ್ರ ಬರೋಲ್ಲ. ವ್ಯವಸ್ಥೆ ಯಾರಂತ ತಿಳಿಸ್ಕೊಳ್ಳಾಗ್ತಾರೆ, ಅವ್ರು ಹೇಳಿದ್ದನ್ನು ಉಪಯೋಗಿಸ್ಕೋಬೇಕಿಂತ ವೇದಿಕೆಗಳಲ್ಲಿ. ಅದಕ್ಕೆ ನಾನು ಹೇಳೋದು, ಯಾರು ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತ ಕರೀತಾರಲ್ಲ, ಮೊದಲು ಅಲ್ಲಿ ಹೋಗುವಂಥ ಕೆಲಸವನ್ನು ಸಂಘಟನೆಗಾರರು ಮಾಡಬೇಕು. ಯಾರು ಬರೋಲ್ಲ ನಿಮ್ಮ ಮನೆಗೆ, ಇದು ನಾನು 25 ವರ್ಷದಿಂದ ಹೇಳಿದ್ದೀನಿ. ಅದಕ್ಕೆ ಅವ್ರಿಗೂ ಕೂಡ ವಿಶ್ವಕರ್ಮ ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನನ್ನ ಅರ್ಧ ಭಾಷಣವನ್ನು ದೊಡ್ಡೇಂದ್ರ ಸ್ವಾಮೀಜಿಗಳು ಹೇಳಿದ್ರು. ಅರ್ಧ ಭಾಷಣ ಅವ್ರು ಹೇಳ್ಬಿಟ್ರಲ್ಲ, ನಾನೇನು ಮಾತಾಡ್ತೀನಿ ಅಂತ. ಇದರಿಂದ ಅದನ್ನು ಬಿಟ್ಟು ಏನಾದರೂ ನಿಮಗೆ ಹೇಳಬೇಕು. ಈಗ 25 ವರ್ಷ ಹಿಂದೆ ನಾವೆಲ್ಲ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಮಾಜವನ್ನು ಏನಂತ ಕರೀತಾ ಇದ್ರು, ಯಾರೂ ಬಹುವಚನ ಬಳಸ್ತಾನೆ ಇದ್ದಿಲ್ಲ. ನಮಗೆ ಯಾವ ಹಳ್ಳಿಲೂ ಕೂಡ ಬನ್ನಿ ಆಚಾರ್ಯ ಅಂತ ಇರಲಿಲ್ಲ, ಯಾವ ಸಿಟಿನಲ್ಲೂ ಕೂಡ ಬನ್ನಿ ವಿಶ್ವಕರ್ಮನೆ ಅಂತ ಇರಲಿಲ್ಲ. ಅದನ್ನಲ್ಲೂ ವಿಶೇಷವಾಗಿ ಹಳ್ಳಿನಲ್ಲಂತೂ ಆಚಾರ್ಯ ಬಾರ್ಲಹಳ್ಳಿ ಅಂತಲೇ ಕರೀತಾ ಇದ್ರು. ಬೆಂಗಳೂರಿನಲ್ಲಂತೂ ಗೊತ್ತೇ ಇಲ್ಲ ಕೆಲವರಿಗೆ ಈ ಆಚಾರ್ಯ ಅನ್ನೋದು ಯಾವ ಜಾತಿ ಕೆಳಗಡೆ ಬರ್ತದೆ ಅಂತಲೂ ಗೊತ್ತಿಲ್ಲ. ತೀರಾ ಮಾತಾಡಿದ್ರೆ ಅವ್ನು ಕಬ್ಬಿಣ ಕೆಲಸ ಮಾಡ್ತಾರಲ್ಲ ಅವನ ಆಚಾರ್ಯ ಕರ್ಕೊಂಬರೋನವರು, ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಲ್ಲ ಅವನ್ನ ಕರ್ಕೊಂಬರೋನವರು. ಶಿಲ್ಪಿಗಳು ಯಾವ ಜಾತಿ ಕೆಳಗಡೆ ಬರ್ತಾರೆ ಅಂತ ಗೊತ್ತಿಲ್ಲ. ಅಸಲಿಗೆ ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೆ ಬಿಟ್ಟರೆ, ಬ್ರಾಹ್ಮಣ ಸಮಾಜದಲ್ಲಿದ್ದಂಥ ಕೆಲವರಿಗೆ ಬಿಟ್ಟರೆ ಈ ವಿಶ್ವಕರ್ಮ ಅನ್ನೋ ಪದವೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರಿದು ಹೊಸ ವಿಶ್ವಕರ್ಮ ಅನ್ನೋಂಥ ಸ್ಥಿತಿನಲ್ಲಿ 25 ವರ್ಷದ ಹಿಂದೆ ಸಮಾಜ ಇತ್ತು. ಆಗ ನಾವೆಲ್ಲ ಸಮಾಜ ಕಟ್ಟಬೇಕು ಅನ್ನೋಂಥ ಸಂದರ್ಭ ಬಂದಾಗ ನಾನವಾಗ ಸಿಗ್ತಾನೆ ಇರಲಿಲ್ಲ. ಏನೋ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಸ್ವಾಮೀಜಿಗಳು ಬಂದರು, ಮನೆಗೆ ಬಂದರು. ನಾನವಾಗ ಜಾತಿಯನ್ನು ಮೀರಿ ಎಲ್ಲರ ಜೊತೆಲಿ ಇದ್ದಂಥವು ನನಗೆ ಇವತ್ತಿಗೂ ಜಾತಿ ಇಲ್ಲ ನನಗೆ. ಆದರೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ನಿಮ್ಮ ಜೊತೆಲಿದ್ದೀನಿ ಅಷ್ಟೇ. ನಾನು ನಮ್ಮ ಸಮಾಜವನ್ನು ಇವತ್ತು ಯಾರಾದರೂ ಕಾಪಾಡಿದ್ದಾರೆ ಅಂದರೆ ಎಲ್ಲ ಸಮಾಜದವ್ರು ಮಾತ್ರ ನಮ್ಮನ್ನು ಕಾಪಾಡೋದು. ನಮ್ಮ ಸಮಾಜದವ್ರು ನಮ್ಮ ಸಮಾಜವನ್ನು ಕಾಪಾಡಲಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಅಂತ ಹೆಸರು ಇಟ್ಟಾಗ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿಬಿಟ್ರು. ಅಯ್ಯೋ ನಂಜುಂಡವ್ರು ಏನೋ ಹೇಳ್ತಾ ಇದ್ದಾರೆ, ನಾವೆಲ್ಲ ವಿಶ್ವಕರ್ಮ ಅಂದರೆ ಏನು ಅನ್ನೋದು ಶುರುವಾಗೋಗಿತ್ತು. 5 ತಲೆ ಇರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ವಿಶ್ವಕರ್ಮನವರು, ನಾವು ಅವರಲ್ಲಿ ನಾವು ಒಬ್ಬರು ಅಂತ ಇದ್ರೆ ವಿನಃ ವಿಶ್ವಕರ್ಮ ಹಿಸ್ಟ್ರಿ ಯಾರಿಗೂ ಗೊತ್ತಿರಲಿಲ್ಲ. ಇರಲಿ, ಈಗ ಇಡೀ ದೇಶ ಈ ಉಪಪಂಗಡಗಳ ಹೆಸರುಗಳನ್ನೇ ಬಿಟ್ಟುಬಿಡ್ತಾರೆ. ಈಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಂಘಟನೆಯನ್ನು ನೋಡಿ PM ಪ್ರಧಾನಮಂತ್ರಿ ಯೋಜನೆ ಕೂಡ ಅನೌನ್ಸ್ ಮಾಡಿಬಿಟ್ರು. ವಿಶ್ವಕರ್ಮ ಅನ್ನೋದು ಒಂದು ಶಕ್ತಿ ಅಂತ. ಈ ವಿಶ್ವಕರ್ಮ ಸಮಾಜದ ಅಡಿನಲ್ಲಿ 5 ಕಸಬುಗಳನ್ನು ಮಾಡೋ ನಾವೆಲ್ಲರೂ ಕೂಡ ಒಂದು ಅಂತ. ಮನೋಮಯ ತೊಷ್ಟ ಶಿಲ್ಪಿ ವಿಶ್ವಜ್ಞ ಅಂತ ಏನು ಹೇಳ್ತೀವಿ, ಮರಗೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ, ಚಿನ್ನ ಬೆಳ್ಳಿ ಕೆಲಸ ಅಂತ ಈ 5
ಈ ಮನುಮಯ ತೋಷ್ಟ ಶಿಲ್ಪಿ ವಿಶ್ವಜ್ಞನ ಒಂದು ಸಂತತಿ ಅದು. ನಾವು ಅದು ಮುಂದುವರೆದ ಭಾಗ. ನಾವು ಇದೆಲ್ಲರೂ ಸೇರಿಸ್ಕೊಂಡ್ರೆ ಈ ದೇಶದಲ್ಲಿ ನಾವು 10 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಅದ್ರ ದುರಂತ ಏನಂತ ಹೇಳಿದ್ರೆ ಎಲ್ಲ ದೇವರುಗಳನ್ನು ನಾವು ಒಂದು ಮಾಡಿಕೊಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಳಮ್ಮನ್ ಮಾಡ್ತೀವಿ, ಮಾರಮ್ಮನ್ ಮಾಡ್ತೀವಿ, ಚೌಡೇಶ್ವರನ್ ಮಾಡ್ತೀವಿ, ಕೆಂಪೇಗೌಡರನ್ನ ಮುಖವಾಡನ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ. ವಿಶ್ವಕರ್ಮನ ದೇವಸ್ಥಾನ ನಮ್ಮನ್ನ ಬಿಟ್ಟು ಬೇರೆ ಯಾರು ಹೋಗೋದೂ ಇಲ್ಲ. ಯಾಕಂದ್ರೆ ವಿಶ್ವಕರ್ಮನ ಬಗ್ಗೆ ಯಾರು ಹೇಳ್ತಾ ಇಲ್ಲ. ವಿಶ್ವಕರ್ಮ ಅಂದ್ರೇನೆ ಒಂದು ಕೆಲಸ ಮಾಡೋ ವರ್ಗ ಅಂತ. ವಿಶ್ವಕರ್ಮನ ಇತಿಹಾಸ ಅಂಬೇಡ್ಕರ್ ಅವರು ಅದನ್ನು ಪಾಲಿಸಲಿಲ್ಲ. ನಾವು ಅಂಬೇಡ್ಕರ್ ಅವರ ಆ ಸಮುದಾಯನೇ ನಿರ್ಲಕ್ಷ್ಯ ಮಾಡ್ತು ಒಂದು ಕಾಲಘಟ್ಟದಲ್ಲಿ. ಅಂಬೇಡ್ಕರ್ ಮೀಸಲಾತಿ ಅಂದಾಗ ಅಂಬೇಡ್ಕರ್ ಅವ್ರ ಪರ ಇರಲಿಲ್ಲ. ಅಲ್ಲಿ ಅಂಬೇಡ್ಕರ್ ಅವರು ಎಲೆಕ್ಷನ್ ಅಲ್ಲಿ ನಿಂತಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ಬಿಟ್ರಲ್ಲಿ. ಯಾಕೆಂದ್ರೆ ಅದರೊಳಗೆ ನಾವು ಸೇರ್ಕೊಳ್ಳೋವರೆಗೂ ಗೊತ್ತಿಲ್ಲ ಅಂತ. ಇವತ್ತು ಅಂಬೇಡ್ಕರ್ ಅವರು ಮಾಡಿಕೊಟ್ಟಂತ ಸಂವಿಧಾನ ಇರ್ತಕ್ಕಂಥ ಅವಕಾಶಗಳು ಇಡೀ ದೇಶದಲ್ಲಿ ಯಾವೆಲ್ಲ ಶೋಷಿತ ಸಮಾಜಗಳಿದೆ, ಶೋಷಿತ ಸಮಾಜಗಳು, ಅವರೆಲ್ಲ ಅಂಬೇಡ್ಕರ್ ಅವರ ಫೋಟೋ ಇಟ್ಕೋತಾರೆ. ಕಾರಣ ಏನಂತ ಹೇಳಿದ್ರೆ, ನೀವು ವೇದಗಳು ಪುರಾಣಗಳ ಬಗ್ಗೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶ, ವೇದಗಳಲ್ಲಿ ಪುರಾಣಗಳಲ್ಲಿ ನಮ್ಮನ್ನ ನಾವು ಹೊಗಳಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ಪಡೆಯೋದಕ್ಕಾಗೋದಿಲ್ಲ. ನಾವು ಇಲ್ಲದೆ ಇರುವಂತ ಕಾಲನೇ ಇಲ್ಲ. ತ್ರೇತಾಯುಗದಲ್ಲೂ ನಾವೇ ಇರಬೇಕು, ದ್ವಾಪರ ಯುಗದಲ್ಲೂ ನಾವೇ ಇರಬೇಕು, ಸತ್ಯಯುಗದಲ್ಲೂ ನಾವೇ ಇರಬೇಕು, ಕಲಿಯುಗದಲ್ಲೂ ನಾವೇ ಇರಬೇಕು. ಆದರೆ ಇರಬೇಕು, ಸರಿ ಸಮಾನತೆಯಿಂದ ಇರಬಾರದು. ಸರಿ ಸಮಾನತೆಯಿಂದ ಇದ್ರೆ ನಿಮ್ಮನ್ನು ಮುಗಿಸ್ತಾರೆ. ಏನೋ ಗೊತ್ತಿಲ್ಲದವರೆಲ್ಲ ಮೇಧಾವಿಗಳಾಗಿರ್ಬೇಕಾದ್ರೆ ಈ ರಕ್ತದಲ್ಲೇ ಬಂದಿರತಕ್ಕಂಥ ವಿಶ್ವಕರ್ಮನ ಈ ಪವಾಡಗಳಿದೆಯಲ್ಲ, ಈ ಚಿನ್ನ ಬೆಳ್ಳಿ ಮರದ ಕೆಲಸ ಕಬ್ಬಿಣದ ಕೆಲಸಗಳಿಂದ ನಾವು ಮಾಡಿಕೊಟ್ಟಿದ್ದೀವಲ್ಲ, ಈ ಸಂಸ್ಕೃತಿಗೆ ಇನ್ನೊಂದು ರೂಪವಾಗಿ, ಅದು ಯಾರು ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮನ್ನ ತುಳಿಯೋರ್ಗೂ ಗೊತ್ತು. ಈ ಆಚಾರ್ಯ ಏನಾದರೂ ಅವಕಾಶ ಕೊಟ್ಟರೆ ನಮ್ಮನ್ನು ಬುಡು ಸಮೇತ ಕಿತ್ತಾಕ್ಬಿಡ್ತಾನೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ನಿಮ್ಮನ್ನು ಯಾರು ಬೆಳೆಸೋದಿಲ್ಲ. ಅದಕ್ಕೆ 25 ವರ್ಷದಿಂದ ನಾನು ಸಂಘಟನೆಯನ್ನು ಅನ್ನುವಂಥ ಪದ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಂಥ ಹಿಂದುಳಿದ ವರ್ಗದ ಕಾಯಕ ಸಮಾಜಗಳಿಗೆ ಇರುವಂಥ ಒಂದೇ ಅಸ್ತ್ರ ಸಂಘಟನೆ. ನನಗೆ ಶಕ್ತಿ ನೀವು ತುಂಬಿದ್ರೆ ಸಮಾಜಕ್ಕೆ ನಾನು ಶಕ್ತಿ ತುಂಬಬಲ್ಲೆ. ನೀವು ಶಕ್ತಿಯನ್ನು ಮರೆತು ನನ್ನನ್ನು ಬೆಳೆಸಿದ್ರೆ ನನ್ನನ್ನು ಬೇರೆಯವರು ಗುಲಾಮ್ಗಿರಿ ಕೆಲಸಕ್ಕೆ ಇಟ್ಕೋತಾರೆ. ನಾಯಕನನ್ನಾಗಿ ನಮ್ಮ ಸಮಾಜದವ್ರನ್ನ ವೇದಿಕೆಗೆ ತಂದಾಗಲೇ ಹೋಗ್ತಾರೆ. ಅದಕ್ಕೋಸ್ಕರನೇ ನಾನು ಹೇಳೋದು, ನಮ್ಮನ್ನ ಯಾರು ಗೌರವಿಸ್ತಾರೆ, ನಮ್ಮ ಸಮಾಜದ ಏಳಿಗೆಯನ್ನ ಯಾರು ಇಷ್ಟಪಡ್ತಾರೆ ಅಂಥವರ ಜೊತೆ ನೀವು ಒಗ್ಗಟ್ಟಿನಲ್ಲಿರಿ. ನಮ್ಮನ್ನ ಯಾರು ಗೌರವಿಸ್ತಾರೆ, ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಅವರು ವಿದ್ಯಾವಂತರಾಗಬೇಕು ಅಂತ ಯಾರು ಬಯಸ್ತಾರೆ, ಅವ್ರು ಒಟ್ಟಿಗಿರಿ. ಈ ಅವಕಾಶವನ್ನು ಪಡ್ಕೊಳ್ಳಿ. ಅದಕ್ಕೆ ಈ ತರ ಸಭೆಗಳು ಮಾಡಬೇಕು. ಈಗ ಸೋಮಶೇಖರ್ ಅವರು ಬಂದು ಕೂತಿದ್ದಾರೆ, ಮುನ್ರಾಜ್ ಅವರು ಬಂದು ಹೋಗಿದ್ದಾರೆ. ಇವ್ರ ಮನಸ್ಸಿನಲ್ಲಿ ನೀವು ಉಳಿಬೇಕು. ನೀವು ಉಳಿಬೇಕು ಅಂದ್ರೆ ನಮ್ಮ ಕಷ್ಟವನ್ನು ಅವ್ರಿಗೆ ಹೇಳುವಂತ ವೇದಿಕೆ ನಿರ್ಮಾಣ ಆಗಬೇಕು. ಆ ವೇದಿಕೆಗಳು ನಿರ್ಮಾಣ ಆಗದೆ ಹೋದ್ರೆ ನಿಮ್ಮ ಮಕ್ಕಳು ಯಾವ ಕಾಲಕ್ಕೂ ವಿದ್ಯಾವಂತರಾಗೋದಿಲ್ಲ. ವಿಶ್ವಕರ್ಮ ಸಮಾಜದ ಮಕ್ಕಳು ಯಾವ ಕಾಲಕ್ಕೂ ಸಿಕ್ಕೋದಿಲ್ಲ ನಿಮಗೆ ಮೀಸಲಾತಿ. ಮೀಸಲಾತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಒಂದು ವರ, ಶಾಪ ಅಲ್ಲ. ಅದು ಒಂದು ವರ. ಮೀಸಲಾತಿ ಅನ್ನೋದು ಕೂಡ ಸಂವಿಧಾನದಲ್ಲಿ ಜಾತಿ ರೂಪಕವಾಗಿ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಜಾತಿ ರೂಪ ಅಲ್ಲ ಅದು ಮೀಸಲಾತಿ. ನಿಮ್ಮ ಸಾಮಾಜಿಕ ಸ್ಥಿತಿ, ನಿಮ್ಮ ಶೈಕ್ಷಣಿಕ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಇವತ್ತಿನ ಸ್ಥಿತಿ
ಕಟ್ಟ ಕಡೆ ಇದ್ದು ನೀವು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ರೆ ನಿಮಗೆ ಮೀಸಲಾತಿ ಕೊಡಬೇಕು ಅನ್ನೋದೇ ಸಂವಿಧಾನ ಹೇಳೋದು. ನೀವು ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಡೋದಿಲ್ಲ. ಇವರು ವಿಶ್ವಕರ್ಮರು ದೇವರನ್ನೇ ಸೃಷ್ಟಿ ಮಾಡ್ತಾರೆ, ಇವರಿಗೆ ಸವಲತ್ತು ಕೊಡಬಾರದು ಅನ್ನೋಂಥ ಮನಸ್ಥಿತಿನಲ್ಲಿ ಯಾರೂ ಇಲ್ಲ. ಆದರೆ ನೀವು ಹೇಳ್ತಾ ಇಲ್ಲ ನಿಮಗೆ ಬೇಕು ಅಂತ, ಕೇಳ್ತಾ ಇಲ್ಲ ನೀವು. ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಮತ್ತು ಅನೂರಿನಲ್ಲಿ ನಮ್ಮ ಸಮಾಜದ ಕಮ್ಮಾರರು ಪರಿಶಿಷ್ಟ ಪಂಗಡದಲ್ಲಿದ್ದಾರೆ. ಇದು 1975ನೇ ಇಸ್ವಿ ಆವನೂರು ಆಯೋಗದಲ್ಲೇ ಸೇರ್ಪಡೆ ಆಗಿದ್ದಾರೆ. ಆ ಆಯನೂರು ಆಯೋಗದಲ್ಲಿ ನಮ್ಮ ಸಮಾಜಕ್ಕೆ ಮೋಸ ಆಗಿದೆ ಅಂತ ನಾನು ತಿಳ್ಕೊಂಡೆ. ಬೊಮ್ಮಾಯಿ ಅವರ ಹತ್ರ ಜಗಳ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ 1975ರಿಂದ 77ವರೆಗೂ ಮಾಡಿಲ್ಲ, ಹೊಸದಾಗಿ ಮಾಡಿ ಅಂತ ನಾನು ಆದೇಶ ತಗೊಂಡು ಬಂದೆ. ಆದರೆ ನಮ್ಮವರೆಲ್ಲರೂ ಕೂಡ ಪರಿಜ್ಞಾನ ಇಲ್ಲ. ನಮ್ಮವರೆಲ್ಲ ಏನಂತೆ ನಾವು ಹುಟ್ಟುತ್ತಾ ಬ್ರಾಹ್ಮಣರು ಅಂತ. ನಾವು ಹುಟ್ಟುತ್ತಾ ವಿಶ್ವಕರ್ಮರಯ್ಯ, ನಾವು ಹುಟ್ಟುತ್ತಾ ಬ್ರಾಹ್ಮಣರಲ್ಲ. ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದಂಥ ವಿಶ್ವಕರ್ಮ ಸಮಾಜದವ್ರು ನಾವು. ನಮ್ಮ ಸಮಾಜದ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ರೆ ಆ ಮಗು ಹುಟ್ಟೋವಾಗಲೇ ಇಂಜಿನಿಯರ್ ಆಗಿರುತ್ತೆ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ. ನಮ್ಮ ಸಮಾಜದವರು ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲ. ಮಹಾರಾಜನಿಗೆ ಕಟ್ಟಿರೋ ಅರಮನೆಗಳು ಇನ್ನೂ 1000 ವರ್ಷ ಹೋದ್ರೂ ಕೂಡ ಆ ಯಾವ ಜಾಗದಲ್ಲಿ ಯಾವ ಜಾಯಿಂಟ್ ಆಗಿ ಗೊತ್ತಿಲ್ಲದಂಗೆ ಮಾಡಿದ್ದಾನೆ ಅಂತ ಕಂಡುಹಿಡಿಯುವಂಥ ಒಬ್ಬ ಇಂಜಿನಿಯರ್ ಇವತ್ತಿಗೂ ಹುಟ್ಟಿಲ್ಲ. ಅದು ಮಾಡಿರೋದು ಹೆಬ್ಬಟ್ಟು. ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ್ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ನಾವು ಅರುಣ್ ಯೋಗಿರಾಜ್ ಅವ್ರನ್ನ ಗೌರವಿಸ್ತೀವಿ. ಅದಕ್ಕಿಂತ ಮುಂಚೆ 100 ಮಿಲಿನಲ್ಲಿ 100 ಮಿಲಿನಲ್ಲಿ ಒಂದು ಕಲ್ಲನ್ನ ಇಟ್ಟು ಮೂಗ್ಬಟ್ಟು ಮಾಡ್ತಾನೆ. ಅವನು ಅಷ್ಟೇ ಪ್ರತಿಭಾವಂತ ಅನ್ನೋದನ್ನ ಮರಿಬಾರ್ದು ನಾವು. ಒಂದು ಮೂಗ್ಬಟ್ಟನ್ನ 100 ಮಿಲಿನಲ್ಲಿ ಮಾಡ್ತಾನಲ್ಲ, 100 ಮಿಲಿನಲ್ಲಿ ಅವನು ಅರುಣ್ ಯೋಗಿರಾಜ್ ಅಷ್ಟೇ ಶ್ರೇಷ್ಠವಾದಂಥವನು. ಒಂದು ಕಬ್ಬಿಣ ಇಟ್ಕೊಂಡ್ರೇನೆ ಎಲ್ಲದಕ್ಕೂ ಮೂಲ. ಕಬ್ಬಿಣ ಇಲ್ಲದೆ ಇರುವಂತ ಪಂಚಕಶಿಪಗಳು ಯಾರಾದ್ರೂ ಮಾಡಕ್ ಸಾಧ್ಯನಾ? ಈ ತರ ನಮ್ಮ ಸಮಾಜದ ವಿಷಯಗಳನ್ನ ನಾವು ಹೇಳದೆ ಹೋದ್ರೆ, ಹಿಂಗೆಲ್ಲ ಇದ್ದು ನಾವು ಹಿಂಗಿದ್ದೀವಪ್ಪ ಅಂತ ನಾವು ಸರ್ಕಾರಗಳಿಗೆ ಹೇಳ್ಕೊಳ್ದೆ ಹೋದ್ರೆ, ಇವತ್ತು ವಿಶ್ವಕರ್ಮ ಜಯಂತಿ ನಿಮಗೆ ಸಿಗ್ತಾ ಇತ್ತಾ? ವಿಶ್ವಕರ್ಮ ಜಯಂತಿ ತಗೋಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಹಿಂದುಳಿದ ವರ್ಗದಲ್ಲಿದ್ದಂಥ ಕನಕ ಜಯಂತಿ ಕುರುಬ ಸಮಾಜದವರು ಮಾಡಿದ್ದನ್ನು ಬಿಟ್ಟರೆ 25 ವರ್ಷಗಳ ಹಿಂದೆ ಯಾರೂ ಕೂಡ ವಿಶ್ವಕರ್ಮ ಜಯಂತಿ ಮಾಡಬೇಕು ಅನ್ನೋಂಥ ಒಂದು ಧ್ವನಿನೂ ಕೂಡ ಎತ್ತಲಿಲ್ಲ. ಯಾವ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ ಹೌದು ವಿಶ್ವಕರ್ಮ ಆ ಸಮಾಜ ಬಹಳ ದೊಡ್ಡದಿದೆ, ಆ ಸಮಾಜದ ಜಯಂತಿ ನಡೆಸ್ತಾರೆ, ನಾವು ಮಾಡಿಕೊಡೋಣ ಅಂತ ಒಬ್ಬ ಹಿಂದುಳಿದ ನಾಯಕ ಧ್ವನಿ ಎತ್ತಲಿಲ್ಲ. ಆ ಧ್ವನಿ ಏನಾದರೂ ಎತ್ತಬೇಕಾದ್ರೆ ನಂಜುಂಡಿನೇ ಬರಬೇಕಾಯ್ತು. ಇದೇ ಅಮರ ಶಿಲ್ಪಿ ಜಕಣಾಚಾರಿ ಇಲ್ಲ ಅಂತ ಅಂದಾಗ ಯಾರು ಧ್ವನಿ ಎತ್ತಿಲ್ಲ, ಯಾರು ಎತ್ತಿಲ್ಲ ರೀ. ಎಲ್ಲ ಖುಷಿ ನೋಡ್ತಾ ಇದ್ರು. ಓ ಟಿವಿನಲ್ಲಿ ಬಂದಾಗ, ಓ ಹೌದಾ ಜಕಣಾಚಾರಿ ಹುಟ್ಟೇ ಇಲ್ವಾ, ಸುಮ್ಗೆ ಆಚಾರ್ಯ ಕತೆ ಕಟ್ಬಿಟ್ರ ಅಂದ್ರು. ಜಕಣಾಚಾರ್ಯ ಅವನು ಇದಾನೆ ಅಂತ ಇದೇ ನಂಜುಂಡಿನೇ ಮುಂದೆ ಬಂದಿದ್ದು. 850 ವರ್ಷಗಳ ಕೆಳಗೆ ಜಕಣಾಚಾರಿ ಡಂಕನಾಚಾರ್ಯ ಅವರು 880 ದೇವಸ್ಥಾನಗಳನ್ನು ಕರ್ನಾಟಕದಲ್ಲಿ ಕೆತ್ತು ಹೋಗಿರೋದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಜನ ಮಾತಾಡೋ ಆಡು ಭಾಷೆಯಲ್ಲಿ ಇದರೆನ್ನೋದನ್ನ ಸಾಕ್ಷಿ ಸಮೇತ ಕೊಟ್ಟ ನಂತರನೇ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಬಂದಿದ್ದು. ನೀವೆಲ್ಲ ಇವತ್ತು ಅದನ್ನು ಆಚರಣೆ ಮಾಡ್ತಾ ಇರೋದು. ನೀವಿವಾಗ ಹೇಳಪ್ಪ ಯಾರು ಬಂದರು? ಇದೇ ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಕಾಂಗ್ರೆಸ್ ಇದ್ದಾಗ ನಮ್ಮ ಮನೆಗೆ ಬಂದರು. ನಂಜುಂಡಿಯವರೇ, ನಾನು ಮುಖ್ಯಮಂತ್ರಿ ಆಗಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಅವಾಗಲೂ ಹೇಳಿದ್ದೆ. ನೀವು ಮುಖ್ಯಮಂತ್ರಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ, ನನ್ನನ್ನು ಏನಾದರೂ ಮಾಡಬೇಕು ಅಂತಿಲ್ಲ, ನಿಮ್ಮನ್ನು MLC ಮಂತ್ರಿ ಮಾಡ್ತೀನಿ ಇದ್ರು. ಆಗಲೇ ನಾನು BJPಗೆ ಹೋಗಿದ್ದು.
BJPಗೆ ಹೋಗಿದ್ರೆ ನಿಮ್ಗೇನು ಲಾಸ್ ಇಲ್ಲ. ಜಕಣಾಚಾರ್ಯನ ತಗೊಂಡು ಬಂದು ಕೊಟ್ಟನಲ್ಲ, ನಿಮ್ಗೇನಿದೆ ಲಾಸು? ನಾನು ಕಾಂಗ್ರೆಸ್ಸಲ್ಲಿ ಇದ್ದಾಗ ವಿಶ್ವಕರ್ಮ ಜಯಂತಿ ಮಾಡಿಕೊಟ್ಟೆ, ನಾನು ಕಾಂಗ್ರೆಸ್ಸಲ್ಲಿ ಇದ್ದಾಗ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿಕೊಟ್ಟೆ. BJPಗೆ ಹೋದೆ, BJPಯಿಂದ ಜಕಣಾಚಾರ್ಯನ ಮಾಡಬೇಕು ಅಂತ ಚುನಾವಣಾ ಪ್ರಣಾಳಿಕೆನಲ್ಲಿ ಹಾಕಿಸ್ದೆ. ಸರ್ಕಾರ ಬಂತು, ಜಕಣಾಚಾರ್ಯನ ಮಾಡಿದ್ರು. ಈ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದೀನಿ, ಮತ್ತೆ ಕಾಂಗ್ರೆಸ್ಸಲ್ಲಿ ಏನಾದರೂ ಮಾಡ್ತೀನಿ. ತಾಳ್ಮೆಯಿಂದ ಇರಬೇಕಷ್ಟೇ. ನೀವು ರಾಜಕೀಯವನ್ನ ಕಲಿಬೇಕು. ರಾಜಕೀಯ ನಮ್ಮ ಮನೆ ದೇವರಲ್ಲ. ರಾಜಕೀಯ ನಮ್ಮ ಮನೆ ದೇವರಲ್ಲ. ಅವಕಾಶಕ್ಕೊಂದು ಅವಕಾಶ, ಅದು ಅವಕಾಶಗಳ ಒಂದು ಬಂಚಿರೋದ್ರಿ ರಾಜಕೀಯದಲ್ಲಿ. ನಮ್ಮಂತವ್ರಿಗೆ ಮನೆ ದೇವರಲ್ಲ ಅದು. ನಾವೇನು ಮಾಡಿದ್ರು ಗೆಲ್ಲೋದಿಲ್ಲ ನಾವು, ಗೊತ್ತು ನಮಗೆ. 40 ಲಕ್ಷ ಇದೆ ಅಂತ ಹೇಳಿದ್ರೆ ನೋಡಿದ್ರು ಹಿಂಗೆ, ಓ ಆಚಾರ ಯಾಕೋ 40 ಲಕ್ಷ ಹೇಳ್ತಾ ಇದಾರಲ್ಲ ಅಂತ ಒಂದೇ ಒಂದು ಬಟನ್ನ ತಿರುಗಿಸಿದ್ರು 8 ಲಕ್ಷಕ್ಕೆ ಬಂದ್ಬಿಟ್ವಿ ನಾವು. ಅರ್ಥ ಮಾಡೋರು ಯಾರು ಕೂಡ ಗುಡ್ಡಗಾಡಿನಲ್ಲಿ ಇರ್ತಕ್ಕಂಥ ಲಕ್ಷಣಗಳಿಲ್ಲ ಅಂತ ಬರೀತಾನೆ. ಏನ್ರಿ, ಹಳ್ಳಿನಲ್ಲಿರ್ತಕ್ಕಂಥ ವಿಶ್ವಕರ್ಮರು ಎಲ್ಲಿದಾರ್ರಿ? ಅವರು ಗುಡ್ಡಗಾಡಲ್ಲಿದ್ದಂಥವ್ರು. ಅವರು ಮರಗೆಲಿಸಿದವನು ಎಲ್ಲಿದ್ದನಪ್ಪ? ಗುಡ್ಡಗಾಡಲ್ಲಿದ್ದಂಥವನು, ಹಳ್ಳಿನಲ್ಲಿದ್ದಂಥವನು. ಕಾಡಲ್ಲಿ ಹೋಗಿ ಮರ ಕಡಿದು ಕೆಲಸಗಳನ್ನು ಮಾಡಿದಂಥವನು. ಅವನೇ ನೀವು ಆ ಲಕ್ಷಣ ಇಲ್ಲ ಅಂತಾನೆ. ಒಬ್ಬ ಸಹ ಅಧ್ಯಾಪಕ ನಂಜುಂಡ, ಅದು ವಿಶ್ವವಿದ್ಯಾಲಯದಲ್ಲಿ ಓದಿರೋಂಥ ವ್ಯಕ್ತಿ ಒಂದು ಸಮಾಜವನ್ನ ಈ ರೀತಿ ತುಳಿತಾನೆ ಅಂದ್ರೆ ಯಾರು ಹೇಳಲ್ಲ ಅನ್ನೋಂಥ ತಾನೆ. ಯಾರು ಅವ್ರನ್ನ ಪರ್ಚೇಸ್ ಮಾಡಿದರೆ ಗೊತ್ತಿಲ್ಲ. ಯಾವ ಕಾರಣದ ಕೈಗಳು ವಿಶ್ವಕರ್ಮ ಸಮಾಜಕ್ಕೆ ಮೀಸಲಾತಿ ಕೊಡಬಾರದು ಅನ್ನೋ ಬಲವಂತ ಒತ್ತಡ ಇರ್ಬೋದು ಅದರ ಮೇಲೆ. ಇದೆಲ್ಲ ನಿಮಗೆ ಗೊತ್ತಾಗಲಿ. ಅದಕ್ಕೋಸ್ಕರನೇ ನಾನು ವಾರ್ಡಲ್ಲಿ ನೀವು ಈ ಥರ ಸಭೆಗಳನ್ನು ಮಾಡಿ. ನಾನು ಪ್ರತಿ ವಾರ್ಡ್ಗೂ ಬರ್ತೇನೆ, ಇದೇ ವಿಚಾರವನ್ನು ಹೇಳ್ತಾ ಬರ್ತೇನೆ, ಬೇರೆ ಏನು ಹೇಳಲ್ಲ. ನಾನು ಏನೇನು ಕಾರ್ಯಕ್ರಮ ಹಾಕೊಡ್ತೀನಿ, ನನ್ನ ಆಯಸ್ಸು 25 ವರ್ಷ ಕಳೆದು ಬಿಟ್ಟಿದ್ದೀನಿ ನಿಮಗೋಸ್ಕರ ನನ್ನ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡಿದ್ದೀನಿ. ನಿಮಗೋಸ್ಕರ ಎಲ್ಲ ಕಳ್ಕೊಂಡ್ರು ಕೂಡ ನಿಮ್ಮನ್ನ ನಾನು ತೆಗೊಳ್ಳೋದಿಲ್ಲ ನಾನು. ಯಾಕಂದ್ರೆ ನಿಮ್ಮ ರಕ್ತದಲ್ಲೇ ನಾನು ಹುಟ್ಟು ಬಂದಿದ್ದೀನಿ. ನಂದು ಒಂದು ಋಣ ಈ ಸಮಾಜಕ್ಕೆ ಆಗುಲಿನಿಂದ ತೀರ್ಮಾನ ಮಾಡಿರೋನು ನಾನು. ಇನ್ನೊಂದು 5-10 ವರ್ಷದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಬದಲಾವಣೆ ಮಾಡೋಣ. ಎಲ್ಲರೂ ಒಗ್ಗೂಡಿ ನಾನು ಏನು ಹೇಳ್ತಾನೋ ನನ್ನನ್ನು ಬೆಂಬಲಿಸ್ಕೊ ಬನ್ನಿ ಅಷ್ಟೇ. ನೀವೇನು ಕಾಸು ಕೊಡೋದು ಬೇಡ, ಏನು ಬೇಡ. ನಾನು ಕರೆದಾಗ ಬನ್ನಿ. ಮಾಡ್ತಾ ಇದ್ದಾರೆ. ವೇದಿಕೆ ದಯಮಾಡಿ ಜಾಗ ಕೊಡಬೇಕು. ಅವರಿಗೆ ಫೋಟೋಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಅವೆಲ್ಲ ದಯಮಾಡಿ ಹಿಂದೆ ಬರಬೇಕು. ಸ್ವಾಮೀಜಿಗಳಿಗೆ ಜಾಗ ಬಿಡಿ. ಪಂಚಕಸಿಗಳ ಅಧಿಕಾರರಿಗೆ ಎಲ್ಲರೂ ಸಹ ಗೌರವ ನೀಡಿ ಅವರಿಗೆ ಸನ್ಮಾನವನ್ನು ಮಾಡಿದಿರಿ. ಧನ್ಯವಾದಗಳು. ಕ್ಷಮೆ ಕೇಳಿ ಆತ್ಮೀಯರು, ಹುಟ್ಟು ಹೋರಾಟಗಾರರು, ಕುತ್ಕೊಳ್ಳಿ 2 ನಿಮಿಷ. ಹೊಟ್ಟೆ ಸಿಗ್ತದೆ ಗೊತ್ತು, ನನಗೂ ಸಿಗ್ತಾ ಇದೆ. 22 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೇನೆ. 30-35 ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ಇದ್ದೇನೆ. ನನ್ನ ನಾಲೆಡ್ಜ್ಗೆ ಅನೇಕ ಮುಖಂಡರುಗಳನ್ನು ಕೂಡ, ವಿವಿಧ ಜಾತಿ ಮುಖಂಡರುಗಳನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಬೇಕಾದಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ನಾನು ಬ್ಯಾಕ್ವರ್ಡ್ ನಾವು 70 ಜನ ಇದ್ದೀವಿ, 70% ಇದ್ದೀವಿ ಅಂತೇಳಿ ಬೇಕಾದಷ್ಟು ಜನ ಶೋ ಕೊಡ್ತಕ್ಕಂಥ ಹಿಂದುಳಿದ ನಾಯಕರನ್ನು ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ.
KP ನಂಜುಂಡಿಯವರು ಪರಿಚಯ ಆದಮೇಲೆ ಸುಮಾರು 17-18 ವರ್ಷ ಆಗಿರಬೇಕು. ಅವರು ನೂರಾರು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಹಿಂದುಳಿದ ವರ್ಗದ ನಾಯಕ, ಅದರಲ್ಲಿ ಎರಡನೇ ಮಾತೇನಿಲ್ಲ. ಕೆಲವರು ಹಿಂದುಳಿದ ವರ್ಗದ ನಾಯಕರು ಅವರ ಹಿಂಭಾಗ ಸುತ್ತಕ್ಕಂಥವ್ರು, ಅವರ ಕಾರ್ ಡೋರ್ ತೆಗಿತಕ್ಕಂಥವ್ರು, ಅವ್ರ ಮನೆಯಲ್ಲಿ ಶೂ ಪಾಲಿಶ್ ಹಾಕ್ತಕ್ಕಂಥವ್ರು, ಆ ಜಾತಿಗೆ ಮಾತ್ರ ಸಂಪೂರ್ಣ 100ಕ್ಕೆ 100 ಸಹಕಾರವನ್ನು ಕೊಡ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರನ್ನು ಕೂಡ ನೋಡಿದ್ದೇನೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದುಳಿದ ನಾಯಕರು ನನ್ನವರು ಅಂತಕ್ಕಂಥ ಅಪರೂಪದ ಮಣ್ಣಿನ ಮಗ ಯಾರಾದರೂ ಇದ್ದರೆ ಅದು KP ನಂಜುಂಡಿಯವರಿಂದ ನಾವು ಹೇಳಬೇಕಾಗ್ತದೆ. ಅವರ ಪ್ರತಿಯೊಂದು ಭಾಷಣನೂ ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ಯಾವತ್ತೂ ಅವರ ಹಿಂಬಾಲಕರು ಅವರ ಇದ್ರದ್ದು ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಇಲ್ಲ. ಒಬ್ಬ ಮಹಿಳೆಗೆ ಅನ್ಯಾಯ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಂಥ ಘಟಾನುಘಟಿಗಳ ವಿರುದ್ಧ ಹೋರಾಟ ಮಾಡೋ ಮನೋಭಾವ ಇರ್ತಕ್ಕಂಥ ನಂಜುಂಡಿಯವರು. ಹುಬ್ಳಿ, ಮಂಗಳೂರು ತಮಗೆಲ್ಲ ಗೊತ್ತಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಹಚ್ಚಿ ಏನು ಹುಲ್ಲನ್ನು ಮುಂದ್ಗಡೆ ಇಟ್ಬಿಟ್ರೆ ಅದೇನು ಸಿಮೆಂಟನ್ನು ಹಾಕೋದು ಬೇಡ, ಪೆಟ್ರೋಲ್ ಹಾಕೋದು ಬೇಡ, ಬೆಂಕಿ ಗೀಚೋದು ಬೇಡ, ಹಗ್ಗಂತಕ್ಕೂ ಉರಿತಕ್ಕಂಥ ಆ ಮಂಗಳೂರು, ಉಡುಪಿಲಿ ಅಂತದ ಏರಿಯಾದಲ್ಲಿ ನಮ್ಮ ಜನಾಂಗದ ಹುಡುಗಿಗೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇದೆಯಲ್ಲ, 7ನೇ ಬಾರಿಯೋ 8ನೇ ಬಾರಿಯೋ ಹೋಗಿ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಂಜುಂಡಿಯವರು ಮಾಡಿದ್ದಾರೆ. ಯಾವ ಹಿಂದುಳಿದ ವರ್ಗದ ನಾಯಕರು ಆ ಜಾತಿ ಸುಮ್ಮನೆ ಇಲ್ಲೆಲ್ಲೋ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಒಂದು ಗ್ಲಿಸರಿನ್ ಇಟ್ಕೊಂಡು ಕಣ್ಣಲ್ಲಿ ಹಾಕ್ಬಿಟ್ಟು ಪಾಪ ನನ್ನ ಹುಡುಗಿಗೆ ಅನ್ಯಾಯ ಆಯಿತು, ನಮ್ಮ ಜಾತಿಯವರಿಗೆ ಅನ್ಯಾಯ, ಅಷ್ಟೊಂದು ಹೊರತುಪಡಿಸಿದ್ರೆ, ಆದರೆ ಅದೇ ಏರಿಯಾಕ್ಕೆ ಹೋಗಿ ಅದೇ ಹುಡುಗಿ ಕರೆಸಿ, ಅದೇ ಅನ್ಯಾಯ ಕರೆಸಿ, ಅದೇ ರಾಜಕಾರಣಿಗಳು ಕರೆಸಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ನಂಜುಂಡಿಯವರು. ಇವತ್ತು ನಿಮ್ಮ ಜನಾಂಗದ ಒಬ್ಬರಿಗೆ ಅಧ್ಯಕ್ಷರು ಮಾಡಿಬಿಟ್ರು. ನಂಜುಂಡಿಯವರು ಒಂದು ಎಲೆಕ್ಷನ್ನ ಸೆಲೆಕ್ಟ್ ಮಾಡಿದ್ರು. ಯಾರು ಸೆಲೆಕ್ಟ್ ಮಾಡಿದ್ರು? ನಿಮ್ಮ ಜನಾಂಗದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಹಿರಿಯರನ್ನ ಮಾಡಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ವಿಶ್ವಕರ್ಮರಿಗೆ ಒಂದು ಮೆಸೇಜ್ ಹೋಗ್ತದೆ. ನಮ್ಮ ಜನಾಂಗಕ್ಕೆ ನಿಮ್ಮ ಸರ್ಕಾರ ಅಧಿಕಾರವನ್ನು ಕೊಟ್ಟಂಗೆ ಆಗ್ತದೆ. ಆದರೆ ಅಪ್ಪಿ ಆಗಲಿಲ್ಲ, ಸಿಡಿದು ಹೇಳಿದ್ರು. ಉಪಮುಖ್ಯಮಂತ್ರಿಗೆ ನೇರವಾಗಿ ಹೇಳಿದ್ರು, ನಮ್ಮ ಜನಾಂಗ ಎಗೇನೆಸ್ಟ್ ಆಗ್ತದೆ, ನಮ್ಮ ಜನಾಂಗ ಯಾರು ವಿಶ್ವಾಸದಲ್ಲಿ ಇದ್ದಾರೆ, ನಮ್ಮ ಜನಾಂಗ ಯಾರೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಒಬ್ಬ ವಿಶ್ವಕರ್ಮ ಜನಾಂಗದವನಿಗೆ ನೀವು ಅಧಿಕಾರವನ್ನು ಕೊಡಬೇಕಾಗಿತ್ತು. ನೀವು ಅಧಿಕಾರ ಕೊಟ್ಬಿಟ್ಟಿದ್ದೀರಿ, ಬೇರೆ ಯಾರಿಗೂ ಪರವಾಗಿಲ್ಲ. ಆದರೆ ಕರ್ನಾಟಕ ರಾಜ್ಯಾದ್ಯಂತ ವಿರೋಧ ವ್ಯಕ್ತ ಆಗ್ತಾ ಇದೆ, ಅದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅಂತಕ್ಕಂಥ ಹೇಳ್ತಕ್ಕಂಥ ಶಕ್ತಿ, ಕೆಪಾಸಿಟಿ ಸನ್ಮಾನ್ಯ ನಂಜುಂಡಿಯವರಿಗೆ ಇದೆ. 2 ಸಲ 3 ಸಲ ಸಮಾಧಾನ ಮಾಡಿದ್ದಾರೆ. ಅಂತಿಮವಾಗಿ ಒಂದು ಒಳ್ಳೆಯದಾಗ್ತಕ್ಕಂಥದ್ದು ಬರ್ತಾ ಇದೆ. ಇಷ್ಟೊತ್ತಿಗೆ ನಂಜುಂಡಿಯವರಿಗೆ ಒಂದು ಅಧಿಕಾರ ಕೊಡುವ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಗೆ ಮುಂಚೂಣಿಯಲ್ಲಿ ಅವರಿಗೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಇದೆ, ಅದು ಯಾರು ಕೂಡ ತಪ್ಪಿಸಕ್ಕಾಗೋದಿಲ್ಲ. ನಂಜುಂಡಿಯವ್ರನ್ನ ತುಳಿಯೋಕ್ಕೂ ಆಗೋದಿಲ್ಲ. ನಂಜುಂಡಿಯವರಿಗೆ ಅಧಿಕಾರ ಕೊಟ್ಟರೆ ಹಿಂದುಳಿದ ವರ್ಗದವರಿಗೆ ಏನೆಲ್ಲ ಸಿಗಬೇಕು, ಹೋರಾಟ ಮನೋಭಾವ ಇದೆ. ಅವ್ರಿಗೇನು ಸೆಲ್ಫಿಶ್ ಇಲ್ಲ. ವೈಯಕ್ತಿಕವಾಗಿ ನಿಮ್ನೆಲ್ಲ ಸಂಘಟನೆ ಮಾಡಿ ಅವ್ರಿಗೆ ಆಗ್ಬೇಕಾದ್ದೇನಿಲ್ಲ. ಈ ಮನುಷ್ಯ ಹೊರಟ್ರೆ ಥ್ರೂಔಟ್ ರಾಜ್ಯದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ಸಂಘಟನೆ ಮಾಡ್ತಾರೆ, ಮುಂಚೂಣಿಯಲ್ಲಿ ತರ್ತಾರೆ ನಿಮ್ಮ ಜನಾಂಗದವ್ರನ್ನ ಅಂತಕ್ಕಂಥ ಭಯ
ಕೆಲವರಿಗೆ ಇದೆ. ಅದನ್ನು ಹೋಗ್ಲಾಡಿಸ್ತಕ್ಕಂಥ ಸಮಯ ಕೂಡ ಹತ್ತಿರದಲ್ಲಿ ಬರ್ತಾ ಇದೆ. ಮುಂದೊಂದು ದಿವಸ ಅವರಿಗೆ ಸಿಗ್ತಕ್ಕಂಥ ಅಧಿಕಾರ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಗೆ ನಿಮ್ಮ ಜನಾಂಗದವರಿಗೆ ಏನೆಲ್ಲ ಶಕ್ತಿಯನ್ನು, ರಾಜಕೀಯ ಶಕ್ತಿಯನ್ನು ಕೊಡ್ಬೋದು, ಅದನ್ನು ಕೊಡ್ತಕ್ಕಂಥ ಅಧಿಕಾರ ಸದ್ಯದಲ್ಲೇ ನಮ್ಮ ನಂಜುಂಡಿಯವರಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ನಂಜುಂಡಿಯವರ ಅಭಿಮಾನಿ, ಶಿಷ್ಯ. ಹಲವಾರು ಒಳ್ಳೆಯ ಗುಣಗಳನ್ನು ಕೂಡ ನಾನು ನೋಡಿದ್ದೇನೆ. ಅದಿರಬೇಕದು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬರೀ ಇದಾದ್ರೆ ಆಗೋದಿಲ್ಲ. 134 ಫಿಲಮ್ ತೆಗೆದೆ ಅಂತಂದ್ರೆ ಇವತ್ತು ನಿನ್ನ ಕಥೆ ಏನಪ್ಪ ಅಂತ ಕೇಳಿದೆ ನಾನು. ಇವತ್ತು ಚಿನ್ನ ಬೆಳ್ಳಿ ವ್ಯಾಪಾರಿ ನಂಜುಂಡಿಯವರು ಅಂತ ಹೇಳ್ತಾರೆ, ಆದರೂ ಸಂಘಟನೆಗೆ ಒತ್ತನ್ನು ಕೊಡ್ತಕ್ಕಂಥ, ನಾಲೆಡ್ಜ್ ಇರ್ತಕ್ಕಂಥ ಅಪರೂಪದ ವ್ಯಕ್ತಿ. ಇನ್ನು ಚೆನ್ನಾಗಿ ಮಾತನಾಡ್ತಾರೆ. ಇನ್ನು ಮುಂದೆನೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ 3-4 ಪ್ರೋಗ್ರಾಮ್ನ ಮಾಡಬೇಕು ಅಂತಕ್ಕಂಥದ್ದಿದೆ. ನಾನು ಹೇಳಿದ್ದೀನಿ ನನಗೆ, ಯಾವ ಪ್ರೋಗ್ರಾಮ್ ನೀವು ಮಾಡಿ ನಿಮ್ಮ ಕರ್ನಾಟಕ ರಾಜ್ಯದ ಆ ಎಲ್ಲ ಪ್ರೋಗ್ರಾಮ್ಗೂ ಕೂಡ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತೇನೆ. ಯಾವತ್ತೂ ಅವರು ಸೆಲ್ಫಿಶ್ ಆಗಿ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಈ ಕಾರ್ಯಕ್ರಮ ಮಾಡಿದ್ರೆ ನನಗೇನು, ಈ ಕಾರ್ಯಕ್ರಮ ಮಾಡಿದ್ರೆ ನನ್ನ ಪೊಲಿಟಿಕಲ್ ಇಂಪ್ರೂವ್ ಆಗ್ತದ, ಈ ಕಾರ್ಯಕ್ರಮ ಮಾಡಿದ್ರೆ ನನಗೆ ರಾಜಕೀಯದಲ್ಲಿ ಇಂಪ್ರೂವ್ ಆಗ್ತದ. ಯಾವತ್ತೂ ಕೂಡ ನಂಜುಂಡಿ ಆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಬ್ಬ ಮನುಷ್ಯನೇ ಅಲ್ಲ. ಸಂಘಟನೆ ಮಾಡಬೇಕು, ನಮ್ಮ ಜನಾಂಗದವ್ರನ್ನ ರಾಜಕೀಯವಾಗಿ ಶಕ್ತಿ ಕೊಡಬೇಕು, ಅವ್ರನ್ನ ಮುಂಚೂಣಿಯಲ್ಲಿ ಇದರಲ್ಲಿ ತರಬೇಕು ಅಂತಕ್ಕಂಥ ಒಂದು ಅಪರೂಪದ ಚಿಂತನ ಮಾಡ್ತಕ್ಕಂಥ ಒಬ್ಬ ಅಪರೂಪದ ಮನುಷ್ಯ. ಅಂಥವ್ರಿಗೆ ನಾವು ಅಳಿಲು ಸೇವೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಂಪೂರ್ಣ ಅಳಿಲು ಸೇವೆಯನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ತಾವೆಲ್ಲ ಕೂಡ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡಿ. ಸದ್ಯದಲ್ಲೇ ಅವ್ರಿಗೆ ಅಧಿಕಾರ ಕೊಟ್ಟರೆ ರಾಜಕೀಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಂಘಟನೆ ಮಾಡಿ ಇವತ್ತು ಹೇಳ್ತಾ ಇದ್ರು 10 ಲಕ್ಷನ ಬರೀ 10 ಲಕ್ಷ ಎಷ್ಟು ಜನಕ್ಕೆ 45 ಲಕ್ಷಕ್ಕೆ 8 ಲಕ್ಷ ಪರವಾಗಿಲ್ಲ, ಬರೀ 8 ಲಕ್ಷನಾರು ಇಟ್ಟವ್ರೆ, 8 ಲಕ್ಷನಾರು ಇಟ್ಟವ್ರೆ. ಅದು 8,000 ಅಂತ ಹೇಳಲಿಲ್ಲ. 8,000 ಇಟ್ಟವ್ರನ್ನ 80,000 ಮಾಡಿದ್ದಾರೆ. ಆದರೂ ಧ್ವನಿ ಎತ್ತತಕ್ಕಂಥದ್ದನ್ನು ನಂಜುಂಡಿಯವರು ಮಾಡಿದ್ದಾರೆ. ಇನ್ನೂ ಅನೇಕ ವಿಷಯಗಳು ನಂಜುಂಡಿಯವರ ಪರವಾಗಿದೆ. ನಾನು ಈ ಸಂದರ್ಭದಲ್ಲಿ ಅದಾಗುವ ತನಕ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾರ್ಯಾರು ಏನೇನು ನಂಜುಂಡಿಯವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ಯಾವುದು ಕೂಡ ಆಗೋ ತನಕ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಧಿಕಾರ ಅವ್ರ ಪರ್ಸನಲ್ಗಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ರಾಜಕೀಯ ಶಕ್ತಿಯನ್ನು ಕೊಟ್ಟರೆ ಆ ಶಕ್ತಿ ನಿಮ್ಮಂಥವ್ರಿಗೆ ಮೇಲ್ಗೆ ರಾಜಕೀಯದಲ್ಲಿ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ. ಇವತ್ತು ಯಜ್ಞಹಳ್ಳಿಯಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ದಿವಸ ಒಂದಲ್ಲ ಒಂದು ಊರಿಗೆ ಇಂಥ ಕಾರ್ಯಕ್ರಮ ಹಾಕೊಂಡು ಸ್ವಾಮೀಜಿಗಳು ಕಾಣಲಿ ಇವರ ಸ್ವಾಮೀಜಿಗಳು ಕಾಣಲಿ. ಮಾನ್ಯ ಶಾಸಕರಿಗೆ ಸಮಾಜದ ಪರವಾಗಿ ಗೌರವ ಸಮರ್ಪಣೆ. ಹಾಗೆ ಸ್ವಾಮಿಗಳ ಸ್ವಲ್ಪ ಮುಂದೆ, ಸ್ವಾಮಿಗಳ ಸ್ವಲ್ಪ ಹತ್ರ, ಅವರು ಸೆಂಟ್ರಿಗೆ ಬರಲಿ. ಹಾಂ ಸರ್, ನಂಜುಂಡಿ ಸರ್, ನಂಜುಂಡಿ ಸರ್ ಕೊಡಿ ಸರ್. ಅಣ್ಣ ಕೈ ಇದೆ.
ಸಾವಿರ ಜನ ಕೂತ್ಕೋಬೇಕು. ಸರ್ ನಂಜುಂಡಿ ಸರ್ ಹಂಗೆ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಹ ದಯವಿಟ್ಟು ಕಾಯ್ಬೇಕು. ಪುಟ್ಟಸ್ವಾಮಿ ಅವರಿಗೆ, ಸ್ವಾಮಿಗಳೇ ಅದಾದ ನಂತರ ಲಕ್ಷ್ಮಣಪ್ಪನವರು, ಇರೋಣ ಕೈ ತೆಗಿತ ಈಶ್ವರ್ ಅವರು, ಪ್ರೀತಿ ಗ್ರಾಫಿಕ್ಸ್ ಈಶ್ವರ್ ಅವರಿಗೆ ಒಂದು ಸನ್ಮಾನ. ಅಣ್ಣ ಇಲ್ಲಣ್ಣ. ಹಾಗೆ ನಟರಾಜ್ ಅವರು ಕೂಡ ಈಗ ಗೌರವ ಸನ್ಮಾನ ಒಂದು ನಮ್ಮ ನಟರಾಜ್ ಅವರಿಗೆ. ಎಲ್ರಿಗೂ ಸಹ ಊಟದ ವ್ಯವಸ್ಥೆ. ಚಪ್ಪಾಳೆ, ಜೋರಾಗಿ ಚಪ್ಪಾಳೆ ಬರಲಿ. ಮಿತ್ರಹಳ್ಳಿ ಮಠದ ನೀಲಕಂಠ ಸ್ವಾಮೀಜಿ ಅವರು. ಸರ್ ಸ್ವಾಮಿಗಳೇ ಸರ್ ಗೌರವ ಸಮರ್ಪಣೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಪರವಾಗಿ ಗೌರವ ಸಮರ್ಪಣೆ. ಅವೆಲ್ಲರೂ ಸಹ ದೂರ ಸ್ವಲ್ಪ ಜಾಗ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಅಣ್ಣ ಸ್ವಲ್ಪ ಇಂದ ಬಾಣ. ಸ್ವಾಮೀಜಿಗಳು ನಿಲ್ಸೋಣ, ಸ್ವಾಮೀಜಿಗಳು ಬೇಕು. ಹಾಂ ಸ್ವಾಮೀಜಿಗಳು ಇರಲಿ ದಯವಿಟ್ಟು ಸ್ವಲ್ಪ ಹಿಂದೆ ಬೇಡ. ಸ್ವಲ್ಪ ಹಿಂದೆ ಬನ್ನಿ. ಎಲ್ಲರೂ ಕಾಣ್ತೀರಾ ಬಾಣ ಅಲ್ಲಿ ಅಣ್ಣ. ಹಾಂ ಇದು ದೊಡ್ಡದು ಬಂತಲ್ಲ ಸ್ವಾಮಿಗಳೇ. ಕೆಪಿ ನಂಜುಂಡಿ ಅವರಿಗೆ ಜೈ ವಿಶ್ವಕರ್ಮ. ಸರ್ ಇಲ್ಲ ನಂಜುಂಡಿ ಸರ್.